ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕ ನೋಡಿನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಹೋಗೋಣ. ಇವತ್ತಿನ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಇದುವರೆಗೂ ಅನೇಕ ಮುಖ್ಯವಾದಂಥ ಪಾಠಗಳನ್ನ ಕೇಳಿದಿರಿ. ಅವೆಲ್ಲ ಪಾಠಗಳನ್ನ ನಿಮಗೆ ಯೂಟ್ಯೂಬಲ್ಲಿ ರೆಕಾರ್ಡಿಂಗ್ನಲ್ಲಿ ಹಾಕಿದಿರಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಯಾರಾದರೂ ಹೊಸ ಕ್ರೈಸ್ತವರು ಅವ್ರಿಗೆ ಬೈಬಲ್ ಸ್ಟಡಿಗೆ ಫ್ರೀಯಾಗಿ ಬೈಬಲ್ ಸ್ಟಡಿಗೆ ಇಂಟ್ರೆಸ್ಟ್ ಇದ್ದಾರೆ, ಆ QR ಕೋಡ್ ಇದೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ. ಆ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿಕೊಂಡ್ರೆ ನಾವು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅವರೆಲ್ಲರೂ ಕ್ಲಾಸಸ್ಗೆ ಜಾಯ್ನ್ ಆಗಿ ರೆಗ್ಯುಲರ್ ಆಗಿ ಆಶೀರ್ವಾದ ಒಂದೊಂದು ಕೂಡ ನೀವು ಅದನ್ನು ಸಹಕರಿಸಬೇಕು ಕೇಳ್ತೀನಿ. ಅದು ಮಾತ್ರ ಅಲ್ಲ, ಏನೋ ನಿಮಗೆ ಡೌಟ್ಸ್ ಏನೋ ಕ್ವಶನ್ಸ್ ಏನಿತ್ತು ಅಂದರೆ ನಮ್ಮ ವಾಟ್ಸಪ್ ನಂಬರ್ 8867767776ಗೆ ನೀವು ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಹಾಕ್ಬೋದು. ನಿಮ್ಮೆಲ್ಲ ಕ್ವಶನ್ಸ್ಗಳಿಗೆ ನಾವು ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಏನ್ರಿ ಇವತ್ತು ನಮ್ಮ ಒಂದು ಪಾಠ ಏನಪ್ಪಾ ಅಂದರೆ ನಂಬಿಕೆ. ಅದರ ನಂಬಿಕೆ ಲೋಕದ ಎಲ್ಲರಿಗೇನಾಗಿದೆ? ನಂಬಿಕೆ ಇದೆ. ನಂಬಿಕೆ ಇಲ್ದಿರೋ ಮನುಷ್ಯ ಯಾರ ಇದ್ದಾನ ಅಂತಂದ್ರೆ, ನಂಬಿಕೆ ಇಲ್ದಿರೋ ಯಾವ ಮನುಷ್ಯನೂ ಏನಾಗಿಲ್ಲ, ಇಲ್ಲವೇ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಂಬಿಕೆ ಏನಾಗಿದೆ, ಇದೆ ಅಲ್ವರ. ಸೊ ಅದಕ್ಕೆ ಏನ್ರಿ, ನಾವು ಇಸ್ಲಾಂ ಧರ್ಮದವ್ರು ತೊಗೊಂಡ್ರೆ ಅವ್ರಿಗೊಂದು ನಂಬಿಕೆ ಇದೆ. ಅದರ ಅವ್ರ ಲೈಫಲ್ಲಿ ಒಂದ್ಸತಿ ಮೆಕ್ಕಾ ಮದೀನಾಗೆ ಹೋಗಿ ಬರಬೇಕು ಅಂತ, ಅದರ ದಿನಕ್ಕೆ ಏನ್ರಿ 2 ಸತಿ ಏನ್ ಮಾಡಬೇಕು, ನಮಾಜ್ ಮಾಡಬೇಕು ಅಂತ ಏನಾಗಿದೆ, ಅವ್ರಿಗೆ ನಂಬಿಕೆ ಇದೆ. ಅದರ ಸೊ ನೋಡ್ಬೇಕಾರೆ ಈ ಒಂದು ನಂಬಿಕೆ ಅದನ್ನ ಕೈಗೊಂಡು ನೋಡಿದವಾಗ ದೇವ್ರವ್ರ ಎಲ್ಲಾ ಪ್ರಾರ್ಥನೆಗಳ ಕೇಳ್ತಂತ ಏನಾಗಿದೆ, ಅವ್ರಿಗೊಂದು ನಂಬಿಕೆ. ಇದೇ ತರ ಏನ್ರಿ ಬೇರೆ ಧರ್ಮದಲ್ಲಿರೋಂಥ ಜನಗಳು ಕೂಡ ಏನಾಗಿದೆ, ನಂಬಿಕೆ ಇದೆ. ಅದರ ಅಷ್ಟ ದೇವತೆಗಳು ಏನಿದೆ, ಒಂದು ಪ್ರಾಣಿಯಲ್ಲಿದೆ ಅಂತ ಏನಾಗಿದೆ, ಅವ್ರ ನಂಬಿಕೆ. ಅಂದ್ರೆ ಅದರಿಂದ ಈ ಒಂದು ಪ್ರಾಣಿನ ಏನ್ ಮಾಡ್ತಾರೆ, ಅವರು ಪೂಜೆ ಮಾಡೋದು ಉಂಟು. ಅದರ ಆ ಒಂದು ಪರಿಶುದ್ಧವಾಗಿರೋಂಥ ಒಂದು ಏನ್ರಿ ಆ ಒಂದು ಮೂತ್ರನ ಕುಡಿದ್ರೆ ಅವರು ಪರಿಶುದ್ಧ ಆಗ್ತಾರೆ, ಶುದ್ಧೀಕರಣ ಆಗ್ತಾರೆ ಅಂತ ಕೂಡ ಏನಿದೆ, ಅವ್ರಿಗೆ ಒಂದು ನಂಬಿಕೆನಾಗಿದೆ. ಅದು ಇದೆ. ಅದರ ಅದು ಅವ್ರವ್ರ ಏನ್ರಿ ಒಂದು ನಂಬಿಕೆ. ಅದರ ಇದೇ ತರ ಏನ್ರಿ ಕ್ರೈಸ್ತವ ನಂಬಿಕೆ. ಅದರ ಏನ್ರಿ ಒಂದು ನಂಬಿಕೆ ಇದೆ. ಯಾವ್ದೋ ಏಸು ಕ್ರಿಸ್ತನ ಮೇಲೆ ಆಗಿದೆ ನಂಬಿಕೆ ಇದೆ. ಅದರ ಈ ಏಸು ಕ್ರಿಸ್ತನ ನಂಬಿರೋದು ನಮಗೆ ಆದ್ರೆ ಸತ್ಯವೇದನ ಮುಖಾಂತರ. ಅದರಿಂದ ಸತ್ಯವೇದದ ಮೇಲಿರೋಂಥ ನಂಬಿಕೆನ ಸತ್ಯವೇದದಲ್ಲಿ ಏನಪ್ಪ ಕರೀತಾರೆ ಅಂತಂದ್ರೆ ಮಹಾಪರಿಶುದ್ಧವಾಗಿರೋ ನಂಬಿಕೆ ಅಂತ ಹೇಳ್ತಾರೆ. ಎಲ್ಲಿದೆ ವಾಕ್ಯ? ಓದನ ಯೂದನ ಬದಂತ ಒಂದು ಪ್ರವಾದನೆ ಗ್ರಂಥ ಏನ್ರಿ 20ನೇ ವಾಕ್ಯ. ಯಾರು ಓದ್ತೀರಾ? ಬುಕ್ ಆಫ್ ಜೂಡ್ ವರ್ಸ್ 20. ಬ್ರದರ್ ಓದಿ 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 ಬ್ರದರ್ ಓದಿ. ದೇವರಾತ್ಮವಿಲ್ಲದವರು ಆಗಿದ್ದಾರೆ ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನೋಡ್ರ ಅಲ್ಲಿ ಹೇಳ್ತಾರೆ ಏನ್ರಿ, ಅತಿ ಪರಿಶುದ್ಧವಾದ ನಂಬಿಕೆ ಮೇಲೆ ಅಂತ ಹೇಳ್ತಾರೆ. ಅಲ್ಲ, ಬಿಲ್ಡ್ ಅಪ್ ಯುವರ್ ಸೆಲ್ಫ್ ಆನ್ ದ ಮೋಸ್ಟ್ ಹೋಲಿ ಫೇತ್ ಅಂತ ಹೇಳ್ತಾರೆ. ಯಾವ ಫೇತ್ ಅಂದ್ರೆ ಮೋಸ್ಟ್ ಹೋಲಿ ಫೇತ್, ಜಸ್ಟ್ ಫೇತ್ ಅಲ್ಲ ರೀ. ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧ ಆಗಿರೋ ನಂಬಿಕೆ. ಯಾವ್ದಪ್ಪ ಅಂದ್ರೆ ಸತ್ಯವೇದ ಮೇಲೆ ನಿಮ್ ನಂಬಿಕೆ ನಿಮ್ಮ ಮಾಡಿ ಆಧಾರಗೊಳ್ಳಿ ಅಂತ. ಅದೇ ನಂಬಿಕೆ ಏನಪ್ಪ ಅಂದ್ರೆ ಸತ್ಯವೇದದಲ್ಲಿ ನಂಬಿಕೆನ ಏನೋ. ನಂಬಿಕೆ ಅಂದ್ರೆ ಕಾಣ್ದಿರಂತ ವಿಚಾರನ ನಂಬದೇನ್ರಿ ನಂಬಿಕೆ. ಉದಾಹರಣೆ ನೋಡ್ಬೇಕಾರೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಏನಾಗಿದ್ದಾರೆ ಇದಾರೆ ಅದರ ನಮ್ಮ ಕಣ್ಣು ಕಾಣಿಸ್ತಾರ? ನಾವು ಯಾವ ತರ ನೋಡಿದೀರ ಅವ್ರನ್ನ? ಇಲ್ಲ ರೀ. ಆದ್ರೂ ಕೂಡ ಇವೆಲ್ಲವನ್ನು ಸೃಷ್ಟಿ ಮಾಡ್ತಾ ಸೃಷ್ಟಿಕರ್ತ ಇದಾರೆ ಅಂತ ನಾವು ನಂಬ್ತಿರಿ ಗೊತ್ತಾ? ಅದನ್ನೇ ಸತ್ಯವೇದ ಹೇಳೋದು ನಂಬಿಕೆ. ಈ ಒಂದು ನಂಬಿಕೆ ದೇವ್ ತುಂಬಾ ಮಿಸ್ತಾರಂತೀರಿ. ಯಾಕಂದ್ರೆ ಲೋಕದಲ್ಲಿ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಎಷ್ಟೋ ಜನಗಳು ದೇವರೇ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅಟ್ಲೀಸ್ಟು ದೇವ್ರಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇದೆಲ್ಲ, ಯಾವುದೇ ಇರಲಿ ಒಂದು ನಂಬಿಕೆ ಇದೆಲ್ಲ, ಅದನ್ನ ದೇವರು ತುಂಬಾ ಮಿಸ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಇಬ್ರಿಯರು 11ನೇ ಅಧ್ಯಾಯ 1 ಮತ್ತೆ 3ನೇ ವಾಕ್ಯ. ಎಜ್ರಾ ಬ್ರದರ್ ಓದ್ತೀರಾ? ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಅಂತೀನಿ. ನಾವು ಗ್ರಹಿಸ್ತೇವೆ. ಅದರ ನಂಬಿಕೆ ಏನ್ರಿ? ನಿರೀಕ್ಷಿಸುವವುಗಳನ್ನು ನಿಜ ಏನ್ರಿ ಅಂತ ನಂಬೋದು, ಕಾಣ್ದಿರೋದ್ನ ಏನ್ರಿ ನಿಜ ಅಂತ ನಂಬೋದ್ರಿ ನಂಬಿಕೆ. ಅದರ ಅದಕ್ಕೆ ಉದಾಹರಣೆ ಅವರೇ ಕೊಟ್ಬಿಟ್ರು, ಲೋಕನ ಸೃಷ್ಟಿ ಮಾಡಿರೋ ಬಗ್ಗೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಈ ನಂಬಿಕೆಯಲ್ಲಿ ತಗೊಂಡಂತಂದ್ರೆ 3 ಭಾಗ ಇದೆ ರೀ. ಏನ್ರಿ ನಂಬಿಕೆಯಲ್ಲಿ 3 ಭಾಗ ಇದೆ. ಮೊದಲನೇದು ಡೇ ಟು ಡೇ ಫೇತ್, ದಿನನಿತ್ಯ ಇರೋಂಥ ನಂಬಿಕೆ. ಅಂದ್ರೆ ದಿನನಿತ್ಯ ಕಾರ್ಯಗಳಲ್ಲಿ ದೇವ್ರನ್ನ ನಡೆಸ್ತಾರೆ, ನಮ್ಮ ಆಶೀರ್ವಾದ ಮಾಡ್ತಾರೆ, ಕೃಪೆ ಕೊಡ್ತಾರೆ, ದಯ ಕೊಡ್ತಾರೆ ಅಂದ್ರೆ ನಂಬಿಕೆ ಅಲ್ವರ. ಅದಕ್ಕೆ ಏನ್ರಿ ನಾವು ಮಾಡಂತ
ಒಂದೊಂದು ಕೆಲಸದಲ್ಲಿ ದೇವರ ಒಂದು ಕೃಪೆ ಇರ್ತ ಅಂತ ಹೇಳಿದ್ರೆ ನಂಬೋದು ಒಂದು ನಂಬಿಕೆ. ಉದಾಹರಣೆಗೆ ನೋಡ್ಬೇಕಾದ್ರೆ ಏನ್ರಿ, ರೋಡಲ್ಲಿ ನೀವು ನೋಡ್ಬೋದು ಕಡಲೆಕಾಯಿ ಬೀಜ ಮಾರ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ನಮಗೆ ಎಷ್ಟೋ ಸತಿ ಏನು ಹೇಳ್ತಾರೆ, ಏನಪ್ಪ 10 ರೂಪಾಯಿ ಕಡಲೆಕಾಯಿ ಬೀಜ ಮಾಡ್ಬಿಟ್ಟು ಇವ್ನು ಹೆಂಗಪ್ಪ ಜೀವನ ನಡೆಸ್ತಿದ್ದ, ನಾವು ಏನು ಮಾಡ್ತೀರಿ, ಡೌಟ್ ಪಡ್ತೀರಿ. ಈ ಕಾಲದಲ್ಲಿ ಏನ್ರಿ ಹೆಂಗೆ ಬದುಕಕ್ಕೆ ಸಾಧ್ಯ ಅಂತ. ಆದ್ರೆ ಅವ್ನಿಗೆ ನಂಬಿಕೆ ಐತೆ ನೋಡ್ರಿ. ನಾನು 10 ರೂಪಾಯಿ ಕಡಲೆಕಾಯಿ ಮಾರಿ ನಾನು ಏನು ಮಾಡ್ತೀನಿ, ನನ್ನ ಜೀವನ ಸಾಗಿಸಿದ್ದೆ. ಅದು ಒಂದು ನಂಬಿಕೆ, ಅದು ದಿನನಿತ್ಯ ನಂಬಿಕೆ. ಇನ್ನೊಂದು ಎರಡನೇ ನಂಬಿಕೆ ಏನಪ್ಪ, ರಕ್ಷಣೆ ಸಂಬಂಧವಾಗಿರೋ ನಂಬಿಕೆ ರೀ. ಅಂದ್ರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ರೀ. ನಾನು ಸತ್ತೋಗಿದ್ಮೇಲೆ ದೇವ್ರು ನನ್ನ ಕಾಪಾಡ್ತಾರೆ, ನನ್ನ ರಕ್ಷಿಸ್ತಾರೆ, ನನ್ನ ಪರಲೋಕ ಕೊಡಾಕ್ತಾರೆ ಅಂತ ಏನ್ರಿ ನಂಬಿಕೆ ಇದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗಿದೆ. ಅದ್ರ ನೀವು ಹೋಗೊಬ್ಬ ಬಿಕಾರಿ ಕೇಳಿ, ಭಿಕ್ಷಕನ್ ಕೇಳಿ, ಏನಪ್ಪ ನೀ ಸತ್ಮ ಎಲ್ಲ ಹೋಗ್ತೀಯ ಅಂತ ಕೇಳಿದ್ರೆ ಅವ್ನು ಏನ್ ಹೇಳ್ತಾನೆ, ಅಯ್ಯೋ ನಾನು ಸತ್ಮ ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಒಬ್ಬ ಕುಡುಕಾರನ್ ಕೇಳ್ರಿ, ಅದರ ಕುಡಿಯೋನ್ಗೆ ಕೇಳ್ರಿ, ಅವ್ನು ಹೇಳ್ತಾನೆ, ಆ ಕುಡುಕ ಬಂದ್ಬಿಟ್ಟು ಹೇಳ್ತಾನೆ, ನಾನು ಸತ್ ಮೇಲೆ ಹೋಗ್ತೀನಿ, ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ನನ್ನ ನಂಬಿಕೆ ರೀ ಅದು. ಅದರ ಮೂರನೇ ನಂಬಿಕೆ ಬೋಧನೆ ಸಂಬಂಧವಾಗಿರೋ ನಂಬಿಕೆ. ಅಲ್ಲರ ಏನ್ರಿ, ಬೋಧನೆಗಳ ಸಂಬಂಧವಾಗಿರುತ್ತ ನಂಬಿಕೆ. ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಹೆಚ್ಚು ಕಮ್ಮಿ 750 ಡಿನಾಮಿನೇಷನ್ಗಳಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಒಂದು ಡಿನಾಮಿನೇಷನ್ ಇನ್ನೊಂದು ಡಿನಾಮಿನೇಷನ್ಗೆ ಸಂಬಂಧನೇ ಇಲ್ಲ ರೀ, ಹೋಲಿಕೆನೇ ಇಲ್ಲ ರೀ. ಅದರ ಏನ್ರಿ, ಈ ತರ 750 ಡಿನಾಮಿನೇಷನ್, ಇಷ್ಟೊಂದು ನಂಬಿಕೆಯಲ್ಲಿ ಯಾವ್ದಪ್ಪ ನಿಜವಾದ ನಂಬಿಕೆ ಅಲ್ವರ? ಏನ್ರಿ, ಇವ್ಯಾಂಜಲಿಕಲ್ ಅಂತೆ, ಲೂಥರನ್ ಅಂತೆ, ಏನ್ರಿ ಬ್ಯಾಪ್ಟಿಸ್ಟ್ ಅಂತೆ, ಪ್ರೆಸ್ಬಿಟೇರಿಯನ್ ಅಂತೆ, CSI ಅಂತೆ, ಸಿಲಾನ್ ಪೆಂಟಿಕಾಸ್ಟ್ ಅಂತೆ, ಪೆಂಟಿಕಾಸ್ಟ್ ಅಂತೆ, ಫುಲ್ ಗಾಸ್ಪಲ್ ಅಂತೆ, ಅದರ ಜೆಹೋವಾ ವಿಟ್ನೆಸ್ ಅಂತೆ ಅಲ್ವರ? ಏನ್ರಿ ಪೆಂಟಿಕಾಸ್ಟಲ್ ಮಿಷನ್ ಅಂತೆ, ರೋಮನ್ ಕ್ಯಾಥಲಿಕ್ ಅಂತೆ. ಅದರ ಈತ ತಗೊಂಡ ಅಂತಂದ್ರೆ ಏನ್ರಿ ಬ್ರದರನ್ ಅಂತೆ, ಲೆಕ್ಕನೇ ಇಲ್ಲ ರೀ. ಅದರ ಎಷ್ಟು ಏನಾಗಿದೆ ಸಭೆಗಳಿದೆ ಅಲ್ಲ, 750ಕ್ಕಿಂತ ಮೇಲ್ಪಟ್ಟ ಡಿನಾಮಿನೇಷನ್. ಇದ್ರಲ್ಲಿ ಯಾವ್ದಪ್ಪ ಸತ್ಯ? ಅದರ ನೋಡ್ರಿ, ಇವಾಗ ರೋಮನ್ ಕ್ಯಾಥಲಿಕ್ ಅವ್ರಿಗೆ ಏನ್ರಿ ಒಂದು ನಂಬಿಕೆ ಇದೆ. ಅದರ ಏನಪ್ಪ, ರೋಸರಿ ಜಪ ಮಾಡೋದು, ಅದರ ಧೂಪ ಹಾಕೋದು, ಅದರ ಏನ್ರಿ ಈ ಮಾಸ್ಕ್ ಅಟೆಂಡ್ ಮಾಡೋದು, ಏನ್ರಿ ಅದು ನಂಬಿಕೆ ರೀ. ಇದನ್ನ ಮಾಡೋದು ದೇವ್ರೇನ್ ಮಾಡ್ತಾನೆ, ಕಾಪಾಡ್ತಾರೆ ಅಂಬಿಡೋದ್ರ. ಸರಿ, ಈ ಈ ನಂಬಿಕೆಗಳಲ್ಲಿ ಯಾವ ಸತ್ಯ? ಒಬ್ಬರಿಗೊಂದು ನಂಬಿಕೆ ಇದೆಲ್ಲ ಯಾವ ಸತ್ಯ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರಿ, ಯಾವ್ದಪ್ಪ ಸತ್ಯ ಅಂದ್ರೆ ಸತ್ಯವೇದದಲ್ಲಿ ಉತ್ತರ ಕೊಡ್ತಾ ಅಂತೀನಿ ಯಾವ ಸತ್ಯ ಅಂತ. ಓದನ ಯೋಹಾನ 17ನೇ ಅಧ್ಯಾಯ 17ನೇ ವಾಕ್ಯ. ಅಮೃತ ಸಿಸ್ಟರ್ ಓದ್ತೀರಾ? ಜಾನ್ 17:17. ಎಸ್ ಬ್ರದರ್. ಹ್ಮ್. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ನೋಡ್ರ, ಯಾವ್ದಪ್ಪ ಸತ್ಯ ಅಂದ್ರೆ ನಿನ್ನ ವಾಕ್ಯವೇ ಸತ್ಯವು. ದೇವ್ರ ಬೈಬಲ್ ಸತ್ಯ ರೀ. ಅದರ ಹಂಗಾರೆ ಯಾವ್ದಪ್ಪ ಸತ್ಯ ಅಂದ್ರೆ ಯಾವ್ದನ್ನ ಕಂಡುಹಿಡಿಬೇಕು ಅಂದ್ರೆ ಸತ್ಯ ರೀ. ಬೈಬಲ್ ನಾವ್ ಏನ್ ಮಾಡ್ಬೇಕಂದ್ರೆ ತಿಳ್ಕೊಬೇಕು. ಅದರ ಅದಕ್ಕೆ ಬೈಬಲ್ ಒಂದು ಟಚ್ ಸ್ಟೋನ್ ಇದ್ದಂಗ್ರಿ. ಏನ್ರಿ ಟಚ್ ಸ್ಟೋನ್ ಅಂತಂದ್ರೆ, ಇವಾಗ ಮಾರ್ವಾಡಿ ನೀವು ಹೋಗ್ಬಿಟ್ಟು ಚಿನ್ನ ಎಡಕ್ಕೆ ಹೋದ್ರೆ ಮಾರ್ವಾಡಿ ಹೆಂಗೆ ತಗೊಂಡ್ಬಿಡ್ತಾನ, ಫಸ್ಟ್ ಚಿನ್ನ ಅಪ್ಪಟ್ಟ ಚಿನ್ನನ ಇಲ್ಲ ಡೂಪ್ಲಿಕೇಟ್ ಚಿನ್ನ ಚೆಕ್ ಮಾಡ್ತಾನ್ರಿ. ಚೆಕ್ ಮಾಡಿದ್ಮೇಲೆ ಅದಕ್ಕೆ ತಕ್ಕಂತೆ ಏನ್ ಮಾಡೋದು, ಬೆಲೆನ ಕೊಡೋದು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಅದನ್ನ ಒಂದು ಕಲ್ಲು ಉಗಿಸ್ತಾರೆ, ಆ ಕಲ್ಲೇ ಟಚ್ ಸ್ಟೋನ್. ಇದೇ ತರ ಯಾರೇ ಏನೇ ಹೇಳಿದ್ರು ನಾವೆಲ್ಲಪ್ಪ ಚೆಕ್ ಮಾಡಬೇಕು ಅಂತಂದ್ರೆ ಸತ್ಯವೇದಲ್ಲಿ ಇದೆಯೋ ಇಲ್ಲೋ ಅಂತ ನಾವೇ ಮಾಡಬೇಕು. ಕರ್ತನಲ್ಲಿ ಪ್ರೀತಿ ನಾವು ಚೆಕ್ ಮಾಡಿ ನೋಡ್ಬೇಕ್ರಿ. ಅಲ್ವರ? ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತದೆ, ಏನ್ ಮಾಡ್ತದೆ? ರಕ್ಷಿಸ್ತದೆ, ನಿಮಗೆ ಬಿಡುಗಡೆ ಮಾಡ್ತದೆ. ಅದರ ಯೋಹಾನ 8:32 ಹೇಳ್ತಾರೆ. ಅಂದ್ರೆ ಹಂಗಾರೆ ಈ ಸತ್ಯ ನಮ್ಗೆ ಹೇಗ್ ಬಂತು? ಅದರ ಇಂಪಾರ್ಟೆಂಟ್ ಅಲ್ಲ. ಅದರ ಏನ್ರಿ ಈ ಸತ್ಯ ನಮ್ಗೆ ಹೆಂಗ್ ಬಂತು? ಹಂಗೆ ದೇವ್ರು ಕೊಟ್ಬಿಟ್ರಾ ಒಂದೇ ಸತಿ ಅಂತಂದ್ರೆ ಇಲ್ಲ ರೀ. ಹೆಂಗ್ ಕೊಟ್ರು? ಸತ್ಯವೇದಲ್ಲಿ ಹೇಳ್ತಾರೆ ಹೆಂಗ್ ಕೊಟ್ಟಿರಂತ. ಇಲ್ಲಿ ಇಬ್ರಿಯರು 1ನೇ ಅಧ್ಯಾಯ 1ರಿಂದ 2ನೇ ವಾಕ್ಯ. ಹೀಬ್ರೂಸ್ 1st chapter 1 and 2. ರಂಗಸ್ವಾಮಿ ಬದರ್ ಓದ್ಬೋದಾ? ರಂಗಸ್ವಾಮಿ ಬದರ್ ಓದ್ತೀರಾ? ಓಕೆ. ಉಷಾ ಸಿಸ್ಟರ್ ಓದ್ಬೋದಾ? ಓದಿ ರಂಗಸ್ವಾಮಿ ಬದರ್. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ನೋಡ್ರ, ಈತನನ್ನು ಎಲ್ಲಕ್ಕೂ ಸಾಕು ಸಾಧ್ಯನಾಗಿ ನೇಮಿಸಿದನು. ಸಾಕು. ಥ್ಯಾಂಕ್ ಯು. ಅದೇ ನೋಡ್ಬೇಕಾರೆ ಅಂತಾರೆ ಏನ್ರಿ, ಭಾಗವಾಗಿಯೂ ವಿಧ ವಿಧವಾಗಿಯೂ ದೇವರೇ ಮಾಡೋರಂತೆ, ಮಾತಾಡೋರಂತೆ. ಅಲ್ಲ ಹಂಗಾರೆ ದೇವ್ರು ಒಂದ್ಸತಿ ಡೈರೆಕ್ಟಾಗಿ ಮಾತಾಡಲ್ಲ ರೀ. ಅಲ್ಲ ಹೆಂಗೆ 4000 ವರ್ಷ ಟೈಮ್ ನೋಡಿದ್ರಿ ಬೈಬಲ್ ಬರ್ಸೋದಿಕ್ಕೆ. ಹಂಗ 4000 ವರ್ಷನೂ ದೇವ್ರಿಗೆ ಮಾತಾಡೋರಂತ್ರಿ. ಹೆಂಗ್ ಮಾತಾಡೋರೆ? ಒಂದೇ ಸತಿ ಮಾತಾಡ್ಬಿಟ್ರ 40 ಪ್ರವಾದಿಗಳ ಮುಖಾಂತರ ಮಾತಾಡೋರಂತೆ. ಹೆಂಗೆ? ಭಾಗವಾಗಿಯೂ
ಕೆಲವೊಬ್ರಿಗೆ ದರ್ಶನಗಳ ಮುಖಾಂತರ, ಕೆಲವೊಬ್ರಿಗೆ ಕನ್ಸುಗಳ ಮುಖಾಂತರ, ಕೆಲವೊಬ್ರಿಗೆ ಸನ್ನಿವೇಶಗಳ ಮುಖಾಂತರ, ಕೆಲವೊಬ್ರಿಗೆ ನೇರವಾಗಿ ಏನ್ ಮಾಡೋರೆ ಅದರ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡೋದು ದೇವ್ರು ಮಾತಾಡೋರಂತೆ, ಪ್ರಾರ್ಥನೆ ಮುಖಾಂತರ ಮಾತಾಡೋರೆ. ಅದರ ಉದಾಹರಣೆ ನೋಡ್ಬೇಕಾರೆ ಏನ್ರಿ, ಬೈಬಲ್ ಅನ್ನೋ ಒಂದು ಪುಸ್ತಕ ಇದೆ ರೀ. ಆ ಪುಸ್ತಕದಲ್ಲಿ ದೇವರು ಅಂತ ಪದ ಒಂದ್ಸತಿ ಕೂಡ ಬರಲ್ಲ ರೀ, ಆದ್ರೂ ಕೂಡ ಬೈಬಲ್ ರೆಕಾರ್ಡ್ ಆಗಿದೆ. ಯಾವ್ದು ಗೊತ್ತಾ? ಯಾರಿಗೆ ಗೊತ್ತಿದ್ಯಾ ಬುಕ್ ಯಾವ್ದು ಅಂತ? ಅಲ್ಲ ರೂತಳು. ಎಸ್ತರ್. ಎಸ್ತರ್ ಪುಸ್ತಕದಲ್ಲಿ ಗಾಡ್ ಅಂತ ಪದ ಬರಲ್ಲ ರೀ, ಆದ್ರೂ ಕೂಡ ಬೈಬಲ್ ರೆಕಾರ್ಡ್. ಯಾಕೆ? ಆ ಸಿಚುವೇಶನ್ ಮುಖಾಂತರ ಇರೋದೇ ದೇವ್ರ ಬಗ್ಗೆ. ಅದರ ಆ ಸಿಚುವೇಶನ್ಸ್ ಮುಖಾಂತರ ದೇವ್ರು ಮಾಡೋದು ನಮ್ಗೆ ಮಾತಾಡೋರೆ. ದೇವ್ರ ದರ್ಶನ ಗುಡಾರ ಅದರ ಅದಲ್ಲೇನಾಯ್ತಾ ಧೂಪ ಹಾಕೋದಂತೆ, ಅದರ ಏನ್ರಿ ಯಜ್ಞ ನೈವೇದ್ಯಗಳನ್ನ ಸಲ್ಲಿಸೋದಂತೆ, ಅದರ ಇವೆಲ್ಲ ಹೆಂಗಿದೆ, ದೀಪ ಹಚ್ಚೋದು ಎಲ್ಲ ಹೆಂಗಿದೆ ಬೇರೆ ಧರ್ಮಗಳ ತರ ಐತೆ. ಆದ್ರೆ ಅದ್ರಲ್ಲಿ ನಮ್ಗೆ ಏನ್ ಮಾತಾಡೋರೆ ಈ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಭಾಗ ಭಾಗವಾಗಿಯೋ ವಿಧ ವಿಧವಾಗಿಯೋ ಕನ್ಸುಗಳ ಮುಖಾಂತರ, ದರ್ಶನಗಳ ಮುಖಾಂತರ, ಪ್ರಾರ್ಥನೆಗಳ ಮುಖಾಂತರ, ಸನ್ನಿವೇಶಗಳ ಮುಖಾಂತರ ದೇವರೇ ಮಾಡೋದು ನಮ್ಗೆ ಮಾತಾಡುತ್ತೆ. ಕೊನೆಯದಾಗಿ ತನ್ನ ಮಗನ ಮುಖಾಂತರ ಮಾತಾಡುತ್ತೆ. ಲಾಸ್ಟ್ ಇದೇ ಲಾಸ್ಟ್, ಇದಕ್ ಮೇಲೆ ಏನಿಲ್ಲ ರೀ. ಕ್ರಿಸ್ತರ ಮುಖಾಂತರ ದೇವರು ನಮ್ಗೆ ಎಲ್ಲಾ ಸತ್ಯಾರ್ಥಗಳನ್ನ ಕೊಟ್ಟಿರುತ್ತೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತದೆ ಬಿಡುಗಡೆ ಮಾಡ್ತಾರೆ. ಈ ಸತ್ಯನ ತಡೆದವ್ರು ಯಾರು? ಈ ಸತ್ಯನ ಹೊರಗಡೆ ತಂದವ್ರು ಯಾರು? ನೋಡಿ ಓದೋಣ. ಯೋಹಾನ 1ನೇ ಅಧ್ಯಾಯ 17ನೇ ವಾಕ್ಯ. ಜಾನ್ 1st chapter 17th verse. ಯಾರು ಓದ್ತೀರಾ ಸಹೋದರಿಗಳು? ಸಹೋದರಿಗಳೇ, ಉಷಾ ಸಿಸ್ಟರ್ ಓದ್ಬೋದಾ? ರಮೇಶ್ ಬ್ರದರ್ ಓದಿ. ಜಾನ್ 1st chapter 17th verse ಓದಿ ರಮೇಶ್ ಬ್ರದರ್. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೆವು. ಯೋಹಾನ 1:17 ಬ್ರದರ್. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಹ್ಮ್ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನೋಡ್ರ, ಕೃಪೆಯು ಸತ್ಯ ಯಾರ ಮುಖಾಂತರ ಬಂದಂತೆ? ಯೇಸು ಕ್ರಿಸ್ತನ ಮುಖಾಂತರ. ಅದಕ್ಕೆ ಸತ್ಯ ಬಂದಿದೆ ಯಾರ ಮುಖಾಂತರ? ಕ್ರಿಸ್ತನ ಮುಖಾಂತರ. ಎಷ್ಟು ಸ್ಪಷ್ಟ ಆಗಿದೆ ನೋಡ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಅದರ. ಅದಕ್ಕೆ ಏನಪ್ಪಾ ಹಂಗಾರೆ ಇದಕ್ಕಿಂತ ಮುಂಚೆ ಸತ್ಯ ಇರಲಿಲ್ಲ ಅಂದ್ರೆ? ಸತ್ಯ ಇತ್ತು, ಆ ಸತ್ಯ ಅಲ್ಲ ಮರೆಯಾಗಿತ್ತು. ಉದಾಹರಣೆ ಹೇಳ್ಬೇಕಾದ್ರೆ ದಾನಿಯಲ್ಗೆ ಎಷ್ಟೋ ದರ್ಶನಗಳು ನೋಡಿಸ್ತಾರೆ. ದಾನಿಯಲ್ಗೆಲ್ಲ ಅರ್ಥ ಆಗ್ಬಿಡ್ತಾ ಅಂತಂದ್ರೆ ಏನೋ ಅರ್ಥ ಆಗಿಲ್ಲ. ಕೊನೆಗೆ ಕೇಳ್ತಾರೆ, ದೇವರೇ ಇವ ಅರ್ಥಗಳನ್ನೆಲ್ಲ ಹೇಳು ನನಗೆ ದಯವಿಟ್ಟು ಅಂತಂದ್ರೆ ದೇವ್ರೇ ಹೇಳ್ತಾರೆ, ದಾನಿಯಲನೇ ನೀನು ಹೋಗಿ ಏನ್ ಮಾಡು, ನೀನು ನಿದ್ರೆ ಮಾಡು, ಅಂತ್ಯಕಾಲದವರೆಗೆ ಏನ್ ಮಾಡು, ನಿದ್ರೆ ಮಾಡು, ಇವೆಲ್ಲ ಮುದ್ರೆ ಹಾಕಿ ಏನಾಗಿದೆ, ಮುಚ್ಚಲ್ಪಟ್ಟಿದೆ ಅಂತ ದೇವ್ರು ಉತ್ತರ ಕೊಡ್ತಾರೆ. ಓದ ನೋಡಿ ದಾನಿಯಲ್ ಇಲ್ಲಿ, ದಾನಿಯಲ್ 12:8. ದಾನಿಯಲ್ 12:8. ಪ್ರೇಮ ಯೋಗೇಶ್ ಸಿಸ್ಟರ್ ಓದ್ತೀರಾ? ಓಕೆ ಬ್ರದರ್, ಓದ್ತೀನಿ. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ನೋಡ್ರ, ಹೋಗು. ಅಂತ್ಯಕಾಲದವರೆಗೆ ಏನಾಗಿದೆ, ಮುಚ್ಚಲ್ಪಟ್ಟಿದೆ, ಮುದ್ರೆ ಹಾಕಲ್ಪಟ್ಟಿದೆ. ಅದ್ರ ಹಂಗಾರೆ ಏನಾಗಿತ್ತು, ಸತ್ಯಾರ್ಥಗಳಲ್ಲಿತ್ತು, ಅದೆಲ್ಲ ಮುಚ್ಚಲ್ಪಟ್ಟಿದೆ. ಈ ಸತ್ಯಾರ್ಥಗಳನ್ನೇ ಬಯಲಿಗೆ ತಂದಿದ್ದು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನ. ಅದಕ್ಕೆ ಈ ಸತ್ಯ ಹೇಗ್ ಬಂತು ಅಂತ ನೋಡಿದ್ರೆ, ಕಾಲ ಕಾಲವಾಗಿಯೋ ವಿಧ ವಿಧವಾಗಿಯೋ ಮಾತಾಡಿರೋ ದೇವರು ಲಾಸ್ಟ್ ಅಲ್ಲಿ ಕ್ರಿಸ್ತನ ಮುಖಾಂತರ ಇವೆಲ್ಲ ಸತ್ಯಗಳನ್ನ ನಮ್ಗೆ ತಿಳಿಸೋರಂತೆ ಅಲ್ವರ. ಸರಿ, ಕ್ರಿಸ್ತನ್ ಏನ್ ಮಾಡಿದ್ರು? ಇದನ್ನ ಏನಪ್ಪಾ ಮಾಡಿದ್ರು ಜೀಸಸ್ ಕ್ರೈಸ್ಟ್? ಈ ಸತ್ಯಾರ್ಥಗಳನ್ನ ಅಂದ್ರೆ ತನಗ್ ಸ್ವಂತಕ್ಕೆ ಇಟ್ಕೊಂಡಿಲ್ಲ ರೀ, ಇದೇನ್ ಮಾಡಿದ್ರು? ಶಿಷ್ಯನ್ರುಗಳಿಗೆ ಹೇಳ್ಕೊಟ್ರು ಅಲ್ವರ. ನೋಡಿ ವಾಕ್ಯ ಹೋದನ ಮತ್ತೆ 13ನೇ ಅಧ್ಯಾಯ 10-13. ಮ್ಯಾಥ್ಯೂ 13 chapter 10-13. ಉಷಾ ಸಿಸ್ಟರ್ ಏನೇ ಇದ್ರೆ ಓದ್ಬೋದಾ? ಓಕೆ, ಅಮೃತ ಸಿಸ್ಟರ್ ಓದ್ತೀರಾ? ಮ್ಯಾಥ್ಯೂ 13 chapter 10-13. ಓಕೆ ಬ್ರದರ್. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಸುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಏನಪ್ಪಾ, ಪರಲೋಕ ರಾಜ್ಯದ ಗುಟ್ಟುಗಳು ರಹಸ್ಯಗಳು ತಿಳಿಯುವಂತ ವರವ ನಿಮಗೇನಾಗಿದೆ, ಕೊಟ್ಟಿದೆ. ಅದಕ್ಕೆ ನೋಡ್ಬೇಕಾರೆ ಎಲ್ಲಾ ರಹಸ್ಯಗಳು ಈ ತಿಳಿಯಂತ ವರ ಇವ್ರಿಗೇನಾಗಿತ್ತು ಏನ್ರಿ, ಕೊಡಲ್ಪಟ್ಟಿತ್ತು ರೀ. ಅದ್ರ ಅವ್ರಿಗೇನಾಗಿಲ್ಲ, ಲೋಕದವ್ರಿಗೆ, ಬೇರೆಯವ್ರಿಗೆಲ್ಲ ಕೊಡಲ್ಲ ರೀ. ಅದಕ್ಕೆ ನೋಡ್ಬೇಕ್ರಿ, ಇದು ಯಾರಿಗೆ ಮಾತ್ರ ನಿಮಗೆ ಅಂತ ಹೇಳ್ತಾರೆ. ನಿಮಗೆ ಅಂತ ಯಾರು? ಶಿಷ್ಯನ್ಗಳಿಗೆ ಹೇಳ್ತಾರೆ ಯೇಸು ಕ್ರಿಸ್ತು ಅಲ್ಲರ. ಯಾಕೆ ಸ್ವಾಮಿ ರೂಪದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತು ಕಾರಣ ಹೇಳ್ತಾರೆ ಅಂತೀರಿ ಅಲ್ಲರ. ಯಾಕಂದ್ರೆ ಪರಲೋಕದ ರಾಜ್ಯದ ಗುಟ್ಟುಗಳ ರಹಸ್ಯವನ್ನು ತಿಳ್ಕೊಂಡಂತ ವರ ನಿಮಗ್ ಕೊಟ್ಟಿದ್ರೆ. ಅಂದ್ರೆ ಈ ಸತ್ಯಾರ್ಥಗಳೆಲ್ಲ ಕ್ರಿಸ್ತನು ಯಾರಿಗೆ ತಿಳಿಸ್ಕೊಟ್ರು? ಶಿಷ್ಯನ್ಗಳಿಗೆ ತಿಳಿಸ್ಕೊಟ್ರು. ಅದಕ್ಕೆ ಶಿಷ್ಯನ್ಗಳಿಗೆ ತಿಳಿಸ್ಕೊಡ್ಬೇಕಾರೆ ಎಷ್ಟಪ್ಪ ಇವ್ರಿಗೆ ಪವರ್ ಕೊಟ್ರು, ಎಷ್ಟು ಅಧಿಕಾರ ಕೊಟ್ರು, ಎಷ್ಟು ಕ್ಲಿಯರ್ ಆಗಿ ತಿಳಿಸ್ಕೊಟ್ರು ಅಂತಂದ್ರೆ,
ಯೇಸು ಕ್ರಿಸ್ತು ಒಂದ್ ಕಡೆಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ನೀವೇನಾರ ಕಟ್ಟಿದ್ರೆ ಏನ್ ಕಟ್ಟದಂತೆ, ಪರಲೋಕದಲ್ಲಿ ದೇವರೇ ಕಟ್ಟಿದಂತೆ ಅಂತಂದ್ಬಿಟ್ಟು ಅಷ್ಟೊಂದು ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಬೋಧನೆ ಸಂಬಂಧವಾಗಿರೋಂಥ ಅಧಿಕಾರ ಏನ್ ಮಾಡ್ತಾರೆ, ಕೊಡ್ತಾರೆ. ನೋಡಿ ಓದೋಣ, ಇಲ್ಲಿ ಮ್ಯಾಥ್ಯೂ 18:18, ಮ್ಯಾಥ್ಯೂ 18:18, ಎಜ್ರಾ ಬುಧರ್ ಓದ್ಬೋದಾ? brother. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರ, ಇಲ್ಲೇ ಹೇಳ್ತಾರೆ ಯೇಸು ಕ್ರಿಸ್ತು, ನೀವು ಭೂಲೋಕದಲ್ಲಿ ಏನ್ ಕಟ್ತಿರೋ ಪರಲೋಕದಲ್ಲಿ ಕಟ್ಟಿದಂತೆ, ಭೂಲೋಕದಲ್ಲಿ ಏನ್ ಬಿಚ್ತಿರೋ ಪರಲೋಕದಲ್ಲಿ ಏನ್ರಿ ಬಿಚ್ಚಲ್ಪಡ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಕಟ್ಟೋದು? ಗಂಟೆ ಮುಟ್ಟೆ ಕಟ್ಟದ? ಇಲ್ಲಿ ಬಿಲ್ಡಿಂಗು ಕಟ್ಟಡಗಳು ಕಟ್ಟದ, ಸಭೆಗಳು ಕಟ್ಟದ? ಇಲ್ಲಿ ಬೋಧನೆ ಬಗ್ಗೆ ಹೇಳ್ತಾರದು ಅದರ. ನೀವು ಇಲ್ಲಿ ಏನ್ ಬಿಚ್ಚಿಬಿಡ್ತಿರೋ ನಾವೆಲ್ಲೇನ್ ಬಿಚ್ಚಿರಿಲಿ ಅದರ ಅದನ್ನೇನು ಪರಲೋಕದಲ್ಲಿ ಬಿಚ್ತಾರೆ ಅಂತ ಯೇಸು ಕ್ರಿಸ್ತು ಯಾವ್ದು ಬಗ್ಗೆ ಹೇಳ್ತಾರದು? ಇಲ್ಲಿ ಹೇಳ್ತಾರದು ಸತ್ಯದ ಉಪದೇಶಗಳ ಬಗ್ಗೆ. ನೀವು ಅದಕ್ಕೆ ಮೇಲಿಂದ ಓದ್ಕೊಂಡ್ ಬಂದ ಅಂತಂದ್ರೆ 15ನೇ ವಾಕ್ಯದಲ್ಲಿ ಏನ್ ಮಾಡ್ತಾರಲ್ಲ, ಹೇಳ್ತಾರೆ, ಯಾರೋ ಸೋಬ್ರು ಸಹೋದರು ನಿಮ್ಗೆ ಏನೋ ಮನಸ್ತಾಪ ಇದ್ರೆ ಫಸ್ಟ್ ಹೋಗಿ ಏನ್ ಮಾಡಿ, ನೀವು ಡೈರೆಕ್ಟ್ ಆಗಿ ಹೇಳಿ, ಹಂಗೆ ಕೇಳಲ್ಲ, ಇಬ್ರು ಮುಜನ್ ಕರ್ಕೊಂಡೋಗಿ ಹೇಳ್ರಿ. ಹಂಗೂ ಇಲ್ಲ ಅಂತ ಏನ್ ಮಾಡಿ, ಸಭೆಗೆ ಏನ್ ಮಾಡಿ ತಿಳಿಸಿ, ಹಂಗೂ ಕೇಳಲ್ಲ ಏನ್ ಮಾಡಿ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ರಿ, ಸಭೆಯಲ್ಲಿರೋಂಥ ಕ್ರಮಗಳ ಬಗ್ಗೆ, ನಿಬಂಧನೆಗಳ ಬಗ್ಗೆ, ಸಭೆಯಲ್ಲಿರೋಂಥ ಕೆಲವೊಂದು ಡಿಸಿಪ್ಲಿನ್ ಬಗ್ಗೆ ಏನ್ ಮಾಡ್ತಾವ್ರೆ ಹೇಳ್ತಾರೆ. ಹಂಗಾರೆ ಇಲ್ಲಿ ಹೇಳ್ತಾರದು ಏನಪ್ಪ ಅಂದ್ರೆ ಬೋಧನೆ ಬಗ್ಗೆ ಹೇಳ್ತಾವ್ರೆ. ಬೇರೆ ಯಾವ್ದು ಪರ್ಸನಲ್ ವಿಚಾರ ಬಗ್ಗೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಇಲ್ಲಿ ಹೇಳ್ತಾರಲ್ಲ, ಅವ್ರ ಸಭೆಗೆ ಏನ್ರಿ ಇರುವಂತ ಬೋಧನೆಗಳ ಸಂಬಂಧವಾಗಿ ಇದ್ರ ಬಗ್ಗೆ ಏನ್ರಿ, ನೀವೇನಾರೋ ಭೂಲೋಕದಲ್ಲಿ ಕಟ್ಬಿಟ್ರೆ ಏನ್ರಿ, ನೀವು ಇಬ್ರು ಅಗ್ರಿ ಮಾಡ್ಬಿಟ್ರೆ ಇದೇನ್ರಿ ಪರಲೋಕದಲ್ಲಿ ದೇವ್ರ ಏನ್ ಮಾಡ್ದಂಗೆ ಅಗ್ರಿ ಮಾಡ್ದಂಗೆ. ನೀವು ಭೂಲೋಕದಲ್ಲಿ ಏನಾರು ಬಿಚ್ಬಿಟ್ರೆ ಏನ್ರಿ, ಅದು ಪರಲೋಕದಲ್ಲಿ ಬಿಚ್ಚಂತೆ. ಅದರ ಕಟ್ಟೋದು ಏನು ಏನ್ರಿ, ಏನ್ ಕಟ್ಟೋದು? ರೂಲ್ಸ್ ರೆಗ್ಯುಲೇಷನ್ಸ್ ಕಟ್ಟಾಕೋದು ಹೇಳ್ತಾರಲ್ಲ. ಕಟ್ಬಿಟ್ಟವ್ರಪ್ಪ, ಇದು ದಾಟಕ್ಕಾಗಲ್ಲ, ಈ ರೂಲ್ಸ್ ಮೀರಕ್ಕಾಗಲ್ಲ, ಕಟ್ಟುಗಳು ಅದರ ಕಟ್ಟಿಬಿಟ್ಟವ್ರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದರ ಏನ್ರಿ, ಡಿಸಿಪ್ಲಿನ್ ಕೆಲವೊಂದು ಏನಾಗಿದೆ ಅಲ್ಲಿ, ಸ್ಟ್ರಿಕ್ಟ್ ಆಗಿದೆ. ಬೈಬಲ್ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕ್ರಿ. ಏನ್ರಿ ಬಿಚ್ಬಿಡೋದೇನ್ರಿ, ಕೆಲವೊಂದು ಸ್ವಾತಂತ್ರ್ಯಗಳೇನಿದೆ ಸತ್ಯವೇದಲ್ಲಿ ಇದೆ ಅದರ, ಅದನ್ನ ನಾವ್ ಏನ್ ಮಾಡೋದು, ದಾಳವಾಗಿ ಯೂಸ್ ಮಾಡ್ಬೇಕ್ರಿ. ಅದರ ಹಂಗಂದ್ರೆ ಏನಿದೆ ನಿಬಂಧನೆಗಳು, ಏನಿದೆ ಸ್ವಾತಂತ್ರ್ಯಗಳು ಸತ್ಯವೇದದಲ್ಲಿ ಅವರ. ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ, ಸ್ತ್ರೀಗಳು ಉಪದೇಶ ಮಾಡ್ಬೋದೋ ಮಾಡಬಾರ್ದ ಹೇಳ್ರಿ? ಸ್ತ್ರೀ ಉಪದೇಶ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಹೇಳ್ರಿ? ಸ್ತ್ರೀಗಳು ಉಪದೇಶ ಮಾಡ್ಬೇಕಾ ಮಾಡಬಾರ್ದಾ? ಮಾಡಬಾರ್ದು. ಹೇಳಿ ಪ್ರೇಮ ಸಿಸ್ಟರ್, ಏನ್ ಹೇಳ್ತಾ ಇದ್ರಿ? ಹೇಳ್ರಿ ಪ್ರೇಮ ಸಿಸ್ಟರ್, ಸ್ತ್ರೀಗಳು ಉಪದೇಶ ಮಾಡ್ಬೋದಾ ಮಾಡಬಾರ್ದಾ? ಸರಿ, ಓದ್ರಿ ವಾಕ್ಯ ಅಂತೀನಿ. ಇಲ್ಲಿ 1 ಕೊರಿಂಥ 14ನೇ ಅಧ್ಯಾಯ 34ರಿಂದ 37. ಇಲ್ಲಿ ಪ್ರೇಮ ಸಿಸ್ಟರ್ ಓದಿ ನೀವೇ. ದೇವಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ. ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರ ಇರಿ ನೀವು ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ರೆ ಅರ್ಥ ಆಗ್ತೈತಲ್ಲ ಓದ್ತಾರದ? ಬೈಬಲ್ ಓದೋದು ಅರ್ಥ ಮಾಡ್ಕೊಬೇಕಲ್ವರ? ನಿಧಾನ ಇನ್ನೊಂದ್ಸತಿ ಓದ್ರಿ. ದೇವಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಏನಾಗಿರ್ಬೇಕಂತೆ? ಸಭೆಗಳ ಕೂಟಗಳಲ್ಲಿ ಏನಾಗಿರ್ಬೇಕಂತೆ? ಸುಮ್ಮನಿರ್ಬೇಕು. ಅವ್ರಿಗೆ ಮಾತಾಡೋದಿಕ್ಕಾಗ್ಲಿ ಏನ್ ಕೊಟ್ಟಿಲ್ಲ ಅಂತ ಅವಕಾಶ? ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂದ್ಗಳೇ ಇದೇನ್ ನಾವ್ ಹೇಳ್ತಾರದ? ನಾವೇನು ಹೇಳ್ತಾ ಇರೋದಲ್ರಿ, ಏನ್ ಹೇಳ್ತಾರೆ? ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ. ಅದರ ಏನ್ರಿ, ಎಲ್ಲಾ ಸಭೆಗಳ ಮರ್ಯಾದೆ ಏನ್ರಿ? ನಮ್ ಸಭೆ ಮತ್ತೆ ಡಿಫ್ರೆಂಟ್, ನಿಮ್ ಸಭೆ ಡಿಫ್ರೆಂಟ್ ಅಂತ ಹೇಳಕತ್ತದ? ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಕಟ್ಬಿಟ್ಟವ್ ನೋಡ್ರಿ ಅಂತೀನಿ. ಈ ರೂಲ್ಸ್ ಇದೆ ರೀ. ರೂಲ್ಸ್ ಅಂತ ಹೇಳೋದಕ್ಕಿಂತ ಏನಾಗುತ್ತೆ, ಇದೊಂದು ಮರ್ಯಾದೆ, ಇದು ಗೌರವ, ಇದು ದೇವರು ಹಾಕಿರೋ ನಿಬಂಧನೆ ಏನ್ರಿ. ಇದ್ರ ಪ್ರಕಾರ ಸ್ತ್ರೀಗಳು ಸಭೆ ಕೂಟದಲ್ಲಿ ಏನಾಗಿರ್ಬೇಕಂತೆ? ಸುಮ್ಮನಿರಬೇಕು. ಅದರ ಏನ್ರಿ, ಉಪದೇಶ ಮಾಡಿದ್ದಕ್ಕಾಗಲಿಯೋ ಏನ್ರಿ ಅವ್ರಿಗೆ ಅಧಿಕಾರ ಏನ್ ಮಾಡ್ಲಿಲ್ವಂತೆ? ಕೊಡ್ಲಿಲ್ವಂತೆ ಅಲ್ವರ? ಇವಾಗ ನಾವು ಸುಮ್ಮನೆ ಇರ್ಬೇಕು ಅಂತ ಏನ್ ತಿಳ್ಕೊಂಡ್ಬಿಡ್ತೀರಿ? ಬ್ರದರ್ ಸುಮ್ಮನೆ ಇರ್ಬೇಕು ಅಂದ್ರೆ ಹಂಗ ಸ್ತ್ರೀಗಳು ಏನು ಮಾತಾಡ್ಲೇಬಾರ್ದಾ? ಸಭೆಯಲ್ಲಿ ಬೈಬಲ್ ಓದ್ಬಾರ್ದಾ ಅಂತಂದ್ರೆ ಹಂಗಲ್ಲ ರೀ ಅರ್ಥ. ಅರ್ಥ ಹೇಳ್ತಾನೆ ಅಪೊಸ್ತಲ ಪೌಲ್. ಎಲ್ಲಿ ಹೇಳ್ತಾರೆ? 1 ತಿಮೋಥಿ 2ನೇ ಅಧ್ಯಾಯ 11, 12, 14 ಓದ್ರಿ.
ಎಜ್ರಾ ಬದರ್ ಓದ್ತೀರಾ? ಫಸ್ಟ್ ತಿಮೋತಿ ಸೆಕೆಂಡ್ ಚಾಪ್ಟರ್ 11, 12 and 14. ಹಾ ಬ್ರದರ್, ಓದ್ತೀನಿ. ಹ್ಮ್. ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ನೋ ನೋ ಅನುಸಾರವಾಗಿದೆ. ನೋ 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 ಸೆಕೆಂಡ್ ಫಸ್ಟ್ ತಿಮೋತಿ, ತಿಮೋತಿ ಸಾರಿ ಫಸ್ಟ್ ತಿಮೋತಿ ಸೆಕೆಂಡ್ ಚಾಪ್ಟರ್ 11, 12, 14. ಫಸ್ಟ್ ಸೆಕೆಂಡ್ ತಿಮೋತಿ ಚಾಪ್ಟರ್. ಓಕೆ. ಒಂದನೇ ಸ್ತ್ರೀಯರು ತಿಮೋತಿ. ಮೌನವಾಗಿದ್ದು ಹಾ ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಹ್ಮ್. ಉಪದೇಶ ಮಾಡುವುದಕ್ಕಾಗಲಿ ಪುರುಷನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ನೋಡ್ರ, ಅವರು ಮೌನವಾಗಿರಬೇಕು. ಸಭೆಯಲ್ಲಿ ಮೌನವಾಗಿರ್ಬೇಕು ಅಂದ್ರೆ ಏನರ್ಥ? ಉಪದೇಶ ಮಾಡಕ್ಕಾಗಲಿ ಸಭೆನ ಅಧಿಕಾರ ಮಾಡೋದಕ್ಕಾಗಲಿ ಸ್ತ್ರೀಗಳಿಗೆ ಏನ್ ಮಾಡಲಿಲ್ಲ, ಅವಕಾಶ ಕೊಡ್ಲಿಲ್ಲ ಅಂತೆ. ನೋಡ್ರ, ಎಷ್ಟು ಕ್ಲಿಯರ್ ಆಗೈತೆ. ಕರ್ತನಲ್ಲಿ ಪ್ರೀತಿ ಸಭೆಯಲ್ಲಿ ಮೌನವಾಗಿರ್ಬೇಕು ಅಂದ್ರೆ ಏನರ್ಥ? ಏನು ಏನ್ರ ಪ್ರಾರ್ಥನೆ ಮಾಡ್ಬಾರ್ದು, ಸತ್ಯವೇದನ ಓದ್ಬಾರ್ದು ಅಂತಾನ? ಇಲ್ಲ ರೀ. ಏನ್ರಿ, ಏನ್ ಮಾಡ್ಬೇಕು? ಸಭೆಯಲ್ಲಿ ಉಪದೇಶ ಮಾಡಕ್ಕಾಗಲಿ ಸಭೆನ ಅಧಿಕಾರ ಮಾಡೋದಕ್ಕಾಗಲಿ ಏನ್ರಿ, ಸಭೆ ನಡೆಸೋದಿಕ್ಕೆ ಸ್ತ್ರೀಗಳಿಗೆ ಅನುಮತಿ ಇಲ್ಲ ರೀ. ಅಲ್ದ್ರ? ಇದನ್ನ ಯಾರು ಹೇಳ್ತಾರದು? ಅಪೋಸ್ಟ್ಲ್ ಪೌಲ್ ಹೇಳ್ತಾರಂತೆ, ಸಭೆಯಲ್ಲಿರೋ ಮರ್ಯಾದೆಯ ಪ್ರಕಾರ ಇದಿರ್ಬೇಕು ಅಂತ ಹೇಳ್ತಾರೆ. ಅವ್ನು ಮುಂದಕ್ಕೆ ಹೋದಿ ಇಲ್ಲಿ 1 ಕೊರಿಂಥ 14:35. ಪ್ರೇಮ ಸಿಸ್ಟರ್ ಎಲ್ಲಿ ನಿಲ್ಸಿದ್ರು ಅಲ್ಲ, ಕಂಟಿನ್ಯೂ ಮಾಡಿ. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಹ್ಮ್. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ನೋಡ್ರ, ಹೇಳಿದೆಯಲ್ಲ. ಧರ್ಮಶಾಸ್ತ್ರ ಕೂಡ ಹೀಗೆ ಹೇಳಿದ್ಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಸ್ತ್ರೀಗಳಿಗೇನೋ ಒಂದು ಕೊಟ್ಟಿದಾರ ಪ್ರಾಮುಖ್ಯತೆ? ಆಲಯದ ವಿಚಾರ ಬಗ್ಗೆ ಕೊಟ್ಟಿದಾರಾ? ಎಲ್ಲೈತೆ? ಆಲಯದಲ್ಲಿ ಸ್ತ್ರೀಗಳು ಎಷ್ಟು ಜನ ಸ್ತ್ರೀಗಳು ಕೆಲಸ ಮಾಡಿದ್ರ? ಬೈಬಲ್ ಐತೆ, ರೆಕಾರ್ಡ್ ಇಲ್ಲರ? ಇಲ್ಲ ರೀ. ದೇವ್ರ ಸ್ತ್ರೀಗಳನ್ನ ಆಯ್ಕೆ ಮಾಡಿ ಏನ್ರಿ ಸಭೆಯಲ್ಲಿ ಇಂಥ ಕೆಲಸ ಮಾಡ್ಬೇಕು ಅಂತ ಎಲ್ಲರೂ ನೇಮಿಸಿದಾರಾ? ಎಲ್ಲರೂ ನೇಮಿಸಿದಾರಾ? ಎಲ್ಲೂ ಇಲ್ಲ ರೀ. ಅದರ ಹಂಗಂತಂದ್ಬಿಟ್ಟು ಸ್ತ್ರೀಗಳು ರಕ್ಷಣೆ ಹೊಂದೋದಿಕ್ಕಾಗಲ್ವಾ ಅಂದ್ರೆ ಇಲ್ಲ ರೀ, ರಕ್ಷಣೆ ಹೊಂದ್ಬೋದು. ಆದ್ರೆ ಸಭೆಯಲ್ಲಿ ಉಪದೇಶನೆ ಮಾಡ್ಬೇಕು ಅಂತಿಲ್ಲ ರೀ, ಸಭೆ ನಡೆಸ್ಲೇಬೇಕು ಅಂತಿಲ್ಲ ರೀ. ಅದಕ್ಕೆ ಅಂತಂದ್ಬಿಟ್ಟು ದೇವರು ಏನ್ ಮಾಡೋರ, ದೇವ್ರ ಮಕ್ಳುಗಳನ್ನ ನೇಮಿಸಿದಾರೆ. ಅಲ್ಲರ ಮಹಾಯಾಜಕನ ಯಾರು ನೇಮಿಸಿದ್ದು? ಗಂಡಸ ಇಲ್ಲ ಸ್ತ್ರೀನ ನೇಮಿಸಿದ್ದ? ಯಾಜಕರುಗಳನ್ನ ನೇಮಿಸಿದ್ ಯಾರು? ಗಂಡಸರ ಅಥವಾ ಸ್ತ್ರೀಗಳನ್ನ? ಲೇವಿ ಗೋತ್ರದಲ್ಲಿ ಏನ್ ಮಾಡಿದ್ನೆಲ್ಲ ಆಯ್ಕೆ ಮಾಡಿದ್ರು? ಎಲ್ಲ ಗಂಡಸರನ್ನ ಆಯ್ಕೆ ಮಾಡಿದ್ರು, ಸ್ತ್ರೀಗಳನ್ನ ಆಯ್ಕೆ ಮಾಡಿದಾರ? ಎಲ್ಲ ಆಯ್ಕೆ ಮಾಡಿದ್ದು ಗಂಡಸರನ್ನ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಧರ್ಮಶಾಸ್ತ್ರ ಕೂಡ ಇದೇ ಹೇಳ್ತಾರೆ. ಅಪೊಸ್ತಲ ಪೌಲನು ಹೊಸ್ದಾಗಿ ಏನ್ ಹೇಳ್ತಾ ಇಲ್ಲ ರೀ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಇಷ್ಟ ಹಂಗೆ ಕಂಟಿನ್ಯೂ ಮಾಡಿ. ಅವರು ಏನಾದರೂ ತಿಳುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ನೋಡ್ರ, ಸ್ತ್ರೀಯರ ಸಭೆಯಲ್ಲಿ ಮಾಡೋದು ಎಂತ ಕೆಲಸ ಅಂತೆ? ಎಂತ ಕೆಲಸ ಅಂತೆ ಅದು? ನಾಚಿಕೆಗೆಟ್ಟ ಕೆಲಸ. ನಾಚಿಕೆಟ್ಟ ಕೆಲಸ. ಯೋಚನೆ ಮಾಡಿದ್ನಿ. ಅಂದ್ರೆ ಸಭೆಯಲ್ಲಿ ಮಾತಾಡೋದೇ ನಾಚಿಕೆ. ಸಭೆ ನಡೆಸ್ತೀನಿ ಅಂತಂದ್ರೆ ನಾನು ಸಭೆನ ಲೀಡ್ ಮಾಡ್ತೀನಿ, ನಾನು ಸಭೆನ ಮುಂದುವರಿಸ್ತೀನಿ. ಅದರ ನಾನು ಸಭೆಯಲ್ಲಿ ಏನ್ ಮಾಡ್ತೀನಿ, ಸಂಗೀತ ಕೀರ್ತನೆ ಮಾಡಿ ಸಭೆನ ಏನ್ ಮಾಡ್ತೀನಿ, ಲೀಡರ್ ತರ ನಡೆಸ್ತೀನಿ, ವರ್ಷಿಪ್ ಲೀಡರ್ ತರ ನಡೆಸ್ತೀನಿ ಅಂತಂದ್ರೆ ಅದೆಂತ ಕೆಲಸ ಅಂತೆ? ಎಂತ ಕೆಲಸ ಅಂತ ಹೇಳ್ತಾರೆ ಸತ್ಯವೇದ? ನಾಚಿಕೆಟ್ಟ ಕೆಲಸ. ಹಂಗಿರ್ಬೇಕಾದ್ರೆ ಉಪದೇಶ ಮಾಡೋದು ಎಂಥವ್ರಿಗೆ ಏನ್ ಹೇಳ್ಬೇಕು ಹೇಳ್ರಿ? ದೇವ್ರು ಸತ್ಯವೇದ ಅಪ್ರಿಷಿಯೇಟ್ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಸತ್ಯವೇದ ಏನ್ ಮಾಡಕ್ ಹೋಗಲ್ಲ, ಇದಕ್ಕೆ ಸಪೋರ್ಟ್ ಮಾಡಕ್ ಹೋಗಲ್ಲ. ಇದನ್ನೇ ಕಟ್ಟಂತದ್ದು. ಮುಂದಕ್ಕೆ ಓದಿ, ಹಂಗೆ ಸಿಸ್ಟರ್ ಹಂಗೆ ಕಂಟಿನ್ಯೂ ಮಾಡಿ. ಪ್ರೇಮ ಹಂಗೆ ಓದಿ ಮುಂದಕ್ಕೆ. ಏನು ದೇವರ ವಾಕ್ಯವು ನಿಮ್ಮಿಂದಲೇ ಹೊರಟಿತೋ? ನಿಮಗೆ ಮಾತ್ರವೇ ಬಂತೋ? ಯಾವನಾದರೂ ತನ್ನನ್ನು ಪ್ರವಾದಿ ಎಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಡುವನೆಂಬುದಾಗಲಿ ಭಾವಿಸಿಕೊಂಡರೆ ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳುಕೊಳ್ಳಲಿ. ಯಾರು ಪವಿತ್ರಾತ್ಮ ದೇವ್ರನ್ನ ನಡೆಸ್ತಾ ಇದಾರೆ, ಇದೆಲ್ಲ ದೇವ್ರ ಹತ್ರ ಮಾತಾಡಿದ್ರೆ, ದೇವ್ರು ನನ್ಗೆ ಹೇಳ್ಕೊಟ್ಟಿದ್ರೆ, ಅದಕ್ಕೆ ನಾನು ಇವೆಲ್ಲ ಮಾಡ್ತೇನೆ ಅಂತ ಹೇಳಿದ್ರೆ ಫಸ್ಟ್ ಏನ್ ಹೇಳ್ತಾರೆ? ಏನಪ್ಪ ದೇವ್ರು ಸ್ಪೆಷಲ್ ಆಗಿ ನಿಂಗೆ ಪವಿತ್ರಾತ್ಮ ಕೊಟ್ಟು ಮಾತಾಡೋರ? ನಿನ್ನ ಹತ್ರ ಮಾತ್ರ ಶ್ರೇಷ್ಠವಾಗಿ ಸಪ್ರೇಟ್ ಆಗಿ ಮಾತಾಡೋರ? ಅಪೊಸ್ತಲ ಪೌಲ ಹೇಳ್ತಾರೆ ಅಂತೀನಿ, ಪವಿತ್ರಾತ್ಮ ಎಲ್ಲರಿಗೂ ಓದೈತಾನೆ, ದೇವ್ರು ಎಲ್ಲರಿಗೂ ಓದೈತಾನೆ. ಹಂಗಾರೆ ಅದೇ ಪವಿತ್ರಾತ್ಮ ಅಪೊಸ್ತಲ ಪೌಲ ಮುಖಾಂತರ ಮಾತಾಡ್ಬೇಕು, ಅದೇ ಪವಿತ್ರಾತ್ಮ ನಿಮ್ಗೆ ಹೆಂಗ್ ಸಪ್ರೇಟ್ ಆಗಿ ವಿರುದ್ಧವಾಗಿ ಮಾತಾಡಕ್ ಸಾಧ್ಯ? ಅದಕ್ಕೆ ಹೇಳ್ತಾರೆ ಏನಪ್ಪಾ, ತನ್ನನ್ನು ತಾನೇ ಯಾರೋ ಪ್ರವಾದಿ ಅಂತ ಹೇಳ್ಸ್ಕೊಂಡಂದ್ರೆ ದೇವ್ರ ಆತ್ಮ ನಡೆಸ್ತಾ ಇದ್ದೀನಿ ಅಂತ ಹೇಳ್ದ ಅಂತಂದ್ರೆ ಫಸ್ಟ್ ಈ ಬೇಸಿಕ್ ಡಾಕ್ಟ್ರಿನ್ ಏನ್ರಿ, ಸಭೆಯಲ್ಲಿ ಸ್ತ್ರೀಗಳು ಯಾವ ತರ ನಡ್ಕೊಬೇಕಂದ್ಬಿಟ್ಟು ಈ ಒಂದು ಸಾಧಾರಣವಾಗಿರೋಂಥ ಉಪದೇಶ ನಿಮಗೇನಾಗಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು ಅಂತ ಹೇಳ್ತಾರೆ. ಇದನ್ನೇ ಒಬ್ಬ ಫಾಲೋ ಮಾಡಲ್ಲ ಅಂತಂದ್ರೆ ಖಂಡಿತವಾಗೂ ಏನಂತ ಹೇಳ್ಬೇಕು? ಒಂದು ಪ್ರಶ್ನೆ ಹಾಕಳ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಲಿ ಅದ್ಕೊಂಡ್ಬೇಕಾರೆ ಇದು ಕರ್ತನ ವಿಧಿ ಅಂತ ನೆನ್ಸ್ಕೊಳ್ರಿ. ಅಪೊಸ್ತಲ ಪೌಲ ಸ್ವಂತ ಹೇಳ್ತಲ್ಲ, ನಾವೇನು ಸ್ವಂತ ಹೇಳ್ತಾ ಇಲ್ಲ ರೀ. ಕರ್ತನ ವಿಧಿ ಇದು. ಕಟ್ಟಿಬಿಟ್ರು ಅವರು. ಸಭೆಯಲ್ಲಿ ಈ ಥರ ಡಿಸಿಪ್ಲಿನ್ ಇರ್ಬೇಕಾದ್ರೆ ಇದ್ದೇ ಇರ್ಬೇಕ್ರಿ. ಇದನ್ನ ಮೀರಿ ಏನ್ ಮಾಡಂಗಿಲ್ಲ, ನಡೆಯಕ್ಕಿಲ್ಲ. ಯಾಕೆ ಸ್ತ್ರೀಗಳಿಗೆ ಹತ್ರ ಕೊಟ್ರು ಅಂತಂದ್ರೆ ಏನ್ರಿ, ಈಡೇನ್ ತೋಟದಲ್ಲಿ ವಂಚನೆಗೆ ಒಳಗಾಗಿದ್ದು ಯಾರೋ? ಆದಾಮ ಅಥವಾ ಏವಳ?
ಏನ್ರಪ್ಪ ಸೈಲೆಂಟ್ ಆಗ್ಬಿಟ್ರೆ ಎಲ್ಲರೂ? ಅವಳು ಅವಳು ಅದರ ಯಾಕೆ ಶೇತಾನು ಆದಾಮ್ ಹಿಡ್ದಿಲ್ಲ? ಆದಾಮ್ ಹಿಡಿದ್ರೆ ಆದಾಮ್ ಬಿಡೋದು ಅಂತ ಚೆನ್ನಾಗಿ ಗೊತ್ತ್ರಿ. ಆದಾಮ್ ಬೀಳಿಸ್ಬೇಕು ಅಂದ್ರೆ ಏವಳ್ ನಡಿಬೇಕು ನೋಡಿರ್ತೀರಿ, ಅದಕ್ಕೆ ಸ್ತ್ರೀ ಹಿಡಿದಂತೆ. ಅದಕ್ಕೆ ಸ್ತ್ರೀಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ. ಅದಕ್ಕೆ ದೇವರು ಎಲ್ಲರ ಸ್ತ್ರೀಗಳಿಗೆ ಮುಖ್ಯತ್ವ ಕೊಟ್ಬಿಟ್ಟು ಸ್ತ್ರೀಗಳನ್ನ ಆರಾಧನೆ ಮಾಡಿ ಅಂತ ಎಲ್ಲರೂ ಹೇಳಿತಾ? ಶೇತಾನ್ ಮಾಡೋದು ನೋಡ್ರಿ ಅದಲ್ಲ. ಅಲ್ಲ, ಸ್ತ್ರೀಗಳಿಗೆ ಏನ್ ಮಾಡೋದು? ಇಲ್ದಿರಂತ ಏನ್ ಮಾಡೋದು? ತುಂಬಾ ಶ್ರೇಷ್ಠ ಉನ್ನತವಾಗಿರಂತದ್ದು ಕೊಡೋದು ಗೌರವ ಅಲ್ವರ, ಮರ್ಯಾದೆ ಕೊಡಬೇಕು. ಆದ್ರೆ ಅವ್ರದ್ದು ದೇವಸ್ಥಾನದಲ್ಲಿರೋಂಥದ್ದಲ್ಲ ರೀ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ, ಹಂಗಾರೆ ಸ್ತ್ರೀಗಳು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ರಕ್ಷಣೆ ಹೊಂದ್ಬೋದು ಏನ್ರಿ? ನಾವು ರಕ್ಷಣೆ ಹೊಂದೋ ವಿಚಾರದಲ್ಲಾಗಲಿ, ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ತ್ರೀಯು ಪುರುಷರು ಮೇಲು ಕೀಳು ಅದರ ಆಳೋ ಒಡೆ ಅಂತಬಿಟ್ಟು ವ್ಯತ್ಯಾಸ ಇಲ್ಲ ರೀ. ನೋಡಿ ಗಲಾತ್ಯರು 3:28 ಓದ್ರಿ. ಗಲಾತ್ಯರು 3:28 ರಂಗಸ್ವಾಮಿ ಬದರ್ ಓದಿ. ಗಲಾತ್ಯರು 3:28 ರಂಗಸ್ವಾಮಿ ಬದರ್ ಇದೀರಲ್ಲ, ಇನ್ನೆಲ್ಲ ಓದ್ಬೋದಾ? 3:28. ಹೌದು ಬದರ್. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಇದು ಯಾವ ಸಂಬಂಧವಾಗಿ? ರಕ್ಷಣೆ ಸಂಬಂಧ ವಿಚಾರಕ್ಕೆ ಅಷ್ಟೇ ಹೊರತು ಸಭೆ ನಡೆಸೋದಾಗ್ಲಿ ಸಭೆ ಬೋಧನೆ ಬಗ್ಗೆ ಹೇಳ್ತಾ ಇಲ್ಲ. ಹಾಗೆ ಇದೇ ಅಪೊಸ್ತಲ ಪೌಲ್ ಒಂದ್ ಕಡೆ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಬೇರೆ ವ್ಯತ್ಯಾಸಗಳಿಗೆ ಸಾಧ್ಯನಾ? ಖಂಡಿತವಾಗಿಲ್ಲ ರೀ. ಅಂದ ಇದು ಕಟ್ಬಿಟ್ರು. ಇವ್ರು ಕಟ್ಬಿಟ್ರೆ ಯಾರು ಕಟ್ತಂತೆ? ಪರಲೋಕದಲ್ಲಿ ದೇವ್ರ ಏನ್ ಮಾಡ್ದಂಗಿದ್ದ ಕಟ್ಟತ್ತೆ. ಅದನ್ನ ಹೇಳ್ತಾರೆ ಇದು ದೇವ್ರ ಆಜ್ಞೆ ಎಂದು ತಿಳಿದುಕೊಳ್ಳಿ. ಈ ದೇವ್ರ ಆಜ್ಞೆನ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಏನ್ರಿ ನಾವು ಯೋಚನೆ ಮಾಡ್ಬೇಕಂತ ವಿಚಾರ ಅಲ್ರ. ಅದಕ್ಕೆ ಇನ್ನೊಂದು ವಿಚಾರ ನೋಡೋಣ ಏನಂದ್ರೆ ಕಟ್ಟಿರೋಂಥ ವಿಚಾರ ಅಲ್ವರ ಏನ್ರಿ? ಫಾದರ್ ಅದರ ಏನ್ರಿ? ಇವಾಗ ನಾವು ಫಾದರ್ ಅಂತ ಒಬ್ಬರನ್ನ ಕರಿಬೋದಾ ಕರಿಬಾರ್ದಾ? ಫಾದರ್ ಹೇಳ್ತೆ ಫಾದರ್ ಅಂತ ಒಬ್ಬರನ್ನ ಕರಿಬೋದಾ ಕರಿಬಾರ್ದಾ? ಕರಿಬೋದು. ಕರಿಬಾರ್ದು. ಅಯ್ಯೋ ಏನಪ್ಪ, ಒಬ್ರು ಕರಿಬೇಕು ಅಂತಂತೀರ, ಒಬ್ರು ಕರಿಬಾರ್ದು ಅಂತಂತೀರ. ಏನ್ ಹೇಳ್ತಾರೆ ಸತ್ಯವೇದ? ನೋಡೇ ಬಿಡ ನಡೀತೀನಿ. ಮತ್ತೆಯ 23:9 ಹೆಸರ ಬದರ್ ಓದ್ತೀರಾ? ಮತ್ತೆ 23:9. ಹ್ಮ್ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿ ಇರುವ ಆತನೊಬ್ಬನೇ ನಿಮಗೆ ತಂದೆ. ನೋಡ್ರ ಎಷ್ಟು ದಿನ ಐತೆ? ಭೂಲೋಕದಲ್ಲಿ ಯಾರನ್ನೋ ತಂದೆಯನ್ನು ಕರಿಬೇಡಿ, ಪರಲೋಕದ ತಂದೆ ಬಿಟ್ರೆ ನಿಮ್ಗೆ ಯಾರೋ ತಂದೆ ಇಲ್ಲ. ನಮ್ ಜನ್ಮ ಕೊಟ್ಟೆ ತಂದೆ ಬಿಟ್ರೆ ಪರಲೋಕದಲ್ಲಿ ದೇವ್ರು ಬಿಟ್ರೆ ಇನ್ಯಾರೋ ತಂದೆಯನ್ನು ಕರಿಲೇಬೇಡ್ರಿ ಅಂತ ಹೇಳ್ತಾರೆ. ಮತ್ತೆ ಹಂಗಾದ್ರೆ ಎಷ್ಟೋ ಜನ ಫಾದರ್ ಅಂತ ಹೆಸರಿಟ್ಕೊಂತಾರಲ್ಲ, ಏನ್ ಹೇಳೋಣ? ಯೇಸು ಕ್ರಿಸ್ತ ಏನಂತಾರೆ ನೋಡಿ. ಹೆಂಗೆ ಓದಿ ಬದ 8ನೇ ವಾಕ್ಯ ಓದಿ ಬದರ್. ಹೆಸರ ಬದರ್ 8ನೇ ವಾಕ್ಯ. ಆದ್ರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ನೋಡ್ರ ನೀವೆಲ್ಲ ಸಹೋದರಗಳ್ರಿ. ನಮ್ಗೆ ಯಾವ ಟೈಟ್ಲ್ ಇಲ್ಲ ರೀ ಅಲ್ರ. ಪಾಸ್ಟರು, ಲೀಡರು, ಏನ್ತ್ರೆ ಫಾದರು, ಯಾವುದಿಲ್ಲ ಟೈಟಲ್. ವಿರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಏನು ವ್ಯತ್ಯಾಸ ಇಲ್ಲ ರೀ. ಇದು ಸಭೆಯಲ್ಲಿ ಇರ್ಬೇಕಂತ ಒಂದು ಗೌರವ, ಡಿಸಿಪ್ಲಿನ್. ಇವ್ರು ಕಟ್ಟಿದ್ರೆ ಪರಲೋಕದಲ್ಲಿ ಮಾಡ್ದಂಗೆ ಕಟ್ಬಿಟ್ಟಂಗೆ. ನೆಕ್ಸ್ಟ್ ರೆವರೆಂಡ್. ರೆವರೆಂಡ್ ಅಂತ ಕೇಳಿದಿರಾ? ರೆವರೆಂಡ್ ಎಷ್ಟೋ ಜನ ರೆವರೆಂಡ್ ಅಂತ ಹೆಸರಿಟ್ಕೊಂಡು ನೋಡಿದ್ರೆ ಕೇಳಿದಿರಾ ಇಲ್ವಾ? ಕೇಳಿದಿರಿ. ರೆವರೆಂಡ್ ಅಂತ ಏನೋ ಇಟ್ಕೊಂಬೋದಾ ಬೇಡವಾ? ರೆವರೆಂಡ್ ಅಂತ ಕರಿಬೋದಾ ಬೇಡವಾ? ಕರಿಬಾರ್ದು. ಮತ್ತೆ ಹೆಸರನ್ನ ಇಟ್ಕೊಂತಾರಲ್ಲ, ಅದೇನ್ ಮಾಡೋಣ? ಬೈಬಲ್ ರೆವರೆಂಡ್ ಅಂತ ಇದೆಯಾ? ಕೀರ್ತನೆ 111:9 ಜಯಪ್ರಕಾಶ್ ಬದರ್ ಓದ್ತೀರಾ? ಕೀರ್ತನೆ 111:9. ಜಯಪ್ರಕಾಶ್ ಬದರ್ ಏನೇ ಇದ್ದೀರಾ? ಓದ್ಬೋದಾ? ಕೀರ್ತನೆ 111:9. ಸರಿ, ಓಕೆ. ಅಮೃತ ಸ್ಟರ್ ಓದ್ತೀರಾ? ಕೀರ್ತನೆ 111:9. ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ನೋಡ್ರ, ಆತನ ನಾಮವು ಪರಿಶುದ್ಧವೂ ಭಯಂಕರವಾಗಿದೆ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಓದ ನೋಡಿ ಇದೇ ವಾಕ್ಯ. ಆತನ ನಾಮವು ಪರಿಶುದ್ಧ ಭಯಂಕರ ಅಂತ ಓದಿ. ಇಂಗ್ಲಿಷಲ್ಲಿ ಓದೋಣ. ಯಾರು ಇಂಗ್ಲಿಷ್ ಇದೆಯಾ? KJV ಬೈಬಲ್ ಯಾರ ಹತ್ರ ಇದೆಯಾ ಇಂಗ್ಲಿಷಲ್ಲಿ? ವಿನೋದ್ ಬದರ್ ಓದಿ. He sent redemption upon his people. He hath commanded his covenant forever. Holy and reverend is his name. Holy and reverend is his name. Whose name? God's name. ದೇವ್ರ ಹೆಸರು ರೆವರೆಂಡ್ ಅಂತಾರಿ.
ಅಲ್ವರ ಯೋಚನೆ ಮಾಡಿರ್ತೀನಿ, ದೇವ್ರಿಗೂ ಮನುಷ್ಯನಿಗೂ ಈಕ್ವಲ್ಲ. ನಾವು ಕಳೆದ ವರ್ಷ ಏನು ನೋಡಿದ್ರಿ, ಕ್ಲಾಸ್ ಕಳೆದ ಏನು ನೋಡಿದ್ರಿ ಅಂತೀರಿ? ಮನುಷ್ಯನ ದೇವ್ರ ಏನ್ ಮಾಡಿದ್ರೆ, ದೇವದೂತರಿಗೆ ಸ್ವಲ್ಪ ಕಮ್ಮಿಯಾಗಿ ಕೆಳಕ್ಕೆ ಏನ್ ಮಾಡೋದು, ಸೃಷ್ಟಿ ಮಾಡೋದಂತೆ. ಹಂಗಾರೆ ಮನುಷ್ಯನೇ ದೇವದೂತನಿಗೆ ಈಕ್ವಲ್ ಆಗಿಲ್ಲ ಅಂತಂದ್ರೆ ನಾವು ಪರಲೋಕದ ದೇವದೂತರಿಗೆ ಈಕ್ವಲ್ ಆಗಿ ಸಾಧ್ಯ? ಅದು ಎಂಥ ಮನುಷ್ಯ, ಇಲ್ಲಿ ಹೇಳ್ತಾ ಪರಿಪೂರ್ಣವಂತ ಮನುಷ್ಯ. ನಾವೆಲ್ಲ ಪಾಪಿಷ್ಟ್ರು ರೀ. ಪಾಪಿಷ್ಟ ಆಗಿರೋಂಥ ಮನುಷ್ಯ, ಮಣ್ಣು ಧೂಳು ಆಗಿರೋಂಥ ಮನುಷ್ಯ, ಏನಕ್ಕೂ ಇಲ್ದಿರೋಂಥ ಮನುಷ್ಯ, ಅಪ್ರಯೋಜನವಾದಂಥ ಮನುಷ್ಯ ಪರಲೋಕದ ತಂದೆಯ ದೇವ್ರಿಗೆ ಈಕ್ವಲ್ ಆಗಿ ಸಾಧ್ಯನಾ? ಚೇತನ ಏನಂತ ಯೋಚನೆ ಮಾಡ್ದ, ಉನ್ನತೋನ್ನತನ್ಗೆ ಏನಾಗ್ತೀನಿ, ಸರಿ ಸಮಾನ ಆಗ್ತೀನಿ. ಅಲ್ವರ ಆ ಥರ ಆಗ್ಬಿಡ್ತೀರಿ. ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ದೇವ್ರ ಮಕ್ಕಳು ತಗ್ಗಿಸ್ಕೊಂಡಿರ್ಬೇಕ್ರಿ. ಅದಕ್ಕೆ ನೋಡ್ಬೇಕ್ರಿ, ಈ ಟೈಟ್ಲ್ಗಳೆಲ್ಲ ಯಾವುದು ಸತ್ಯವೇದಲ್ಲಿಲ್ಲ. ಅದರ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಮ ಹೆಸರುಗಳ ಪಕ್ಕದಲ್ಲಿ ಟೈಟ್ಲ್ಗಳು ಹಾಕೊಂತಾರೆ. ಯಾಕೆ ಹಾಕೊಂತಾರೆ? ಬ್ರದರ್ ಹಾಕೊಂಡಿಲ್ವಾ, ಡಾಕ್ಟರ್ ಹಾಕೊಂಡಿಲ್ವಾ, ಪ್ರೊಫೆಸರ್ ಹಾಕೊಂಡಿಲ್ವಾ, ಕ್ಯಾಪ್ಟನ್ ಹಾಕೊಂಡಿಲ್ವಾ, ಮಿಲಿಟರಿ ಅವ್ರು ಹಾಕೊಂಡಿಲ್ವಾ, ಪೊಲೀಸ್ ಅವ್ರು ಹಾಕೊಂಡಿಲ್ವಾ, ಅಲ್ವರ ಹೈಕೋರ್ಟ್ ಜಡ್ಜ್ ಹಾಕೊಂಡಿಲ್ವಾ, ಅದಕ್ಕೆ ನಾವು ಏನು ಮಾಡ್ತೀವಿ ಹಾಕೊಂತೀರಿ ಅಂತ ಹೇಳ್ತಾರೆ. ಅಲ್ವರ ಆ್ಯಕ್ಚುಲಿ ಇವೆಲ್ಲ ಹೆಸರು ಪಕ್ಕದಲ್ಲಿ ಪ್ರಿಫಿಕ್ಸ್ ಕೊಡೋಕ್ಕೆ ಕಾರಣ ಇದೆ, ಗೊತ್ತಾ ನಿಮಗೆ? ಡಾಕ್ಟರ್ ಅಂತ ಅವ್ರ ಹೆಸರು ಪಕ್ಕದಲ್ಲಿ ಡಾಕ್ಟರ್ ಅಂತ ಏನಕ್ಕೆ ಹಾಕ್ತಾರೆ ಯಾರಿಗೂ ಗೊತ್ತಿದೆಯಾ? ಏನು ಗೊತ್ತಿದೆಯಾ? ಏನಕ್ಕೆ ಅಂತಂದರೆ, ನಾವು ರೈಲ್ವೆ ಟಿಕೆಟು, ಪ್ಲೇನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಬೇಕಾದ್ರೆ ವೇಟಿಂಗ್ ಲಿಸ್ಟ್ ಅಂತ ಬರ್ತಾರೆ, ಕೇಳಿದಿರಾ? ಆ ವೇಟಿಂಗ್ ಲಿಸ್ಟಲ್ಲಿ ಏನು ಮಾಡ್ತಾರೆ, ನಿಮ್ಮ ಹೆಸರು ಪಕ್ಕದಲ್ಲಿ ಮಿಸ್ಟರ್ ಮಿಸಸ್ ಡಾಕ್ಟರ್ ಅಂತ ಸ್ಪೆಸಿಫೈ ಮಾಡಿ ಅಂತ ಹೇಳ್ತಾರೆ. ಏನು ಗೊತ್ತಾ, ಒಂದು ಟ್ರೈನಲ್ಲಿ 1,000 ಜನ 2,000 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರ ಆ ಟ್ರೈನಲ್ಲಿ ಆ ವೇಟಿಂಗ್ ಲಿಸ್ಟಲ್ಲಿ ಒಬ್ಬ ಡಾಕ್ಟರ್ ಇದ್ರೆ ಫಸ್ಟ್ ಅವ್ನಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಒಬ್ಬ ಮಿಲಿಟರಿ ಆಫೀಸರ್ ಇದ್ರೆ, ಒಬ್ಬ ಕೋರ್ಟ್ ಜಡ್ಜ್ ಇದ್ರೆ ಅವ್ರಿಗೆ ಏನೇನು ಮಾಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ ಗೊತ್ತಾ? ಆ ಒಂದು ಟ್ರೈನಲ್ಲಿ ಇಂಥ ಒಬ್ಬ ವ್ಯಕ್ತಿ ಏನೋ ಇತ್ತು ಅಂತಂದರೆ, ಯಾರಿಗೆ ಏನಾದ್ರು ಅಪಾಯ ಆಯಿತು ಅಂತಂದರೆ ಅವ್ರೇ ಮಾಡೋದು, ಪ್ರಾಣ ಉಳಿಸೋದಕ್ಕೆ ಅನುಕೂಲ ಆಗ್ತಾರೆ ಅಂದ್ಬಿಟ್ಟು ಇಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿ. ಆ ಪ್ರಿಫರೆನ್ಸ್ ಕೊಡೋದಕ್ಕೆ ಕಣ್ಣಿಡಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಪ್ರಿಫಿಕ್ಸ್ ಹಾಕಿ ಕೇಳಿರೋದು. ಇವತ್ತೇನು ಮಾಡ್ಬಿಟ್ರು ಅಂತಂದರೆ ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಎಲ್ಲರೂ ಸುಮ್ಮನೆ ಹೆಸರು ಪಕ್ಕದಲ್ಲಿ ಏನು ಮಾಡ್ತಾರೆ, ಹಾಕೊಂತಾನೆ ಇರೋದು ಅರ್ಥ ಇಲ್ದಿರಂಗೆ ಆಗ್ಬಿಡ್ತು. ಕರ್ತನಲ್ಲಿ ಪ್ರೀತಿ ತಗೊಳ್ಳೆ, ನಾವು ಮಾಡೋಂಥ ಕೆಲಸಗಳು ಏನ್ರಿ, ನಮ್ಮ ಪದವಿ ಇರಬಾರ್ದು. ಅದ್ರಲ್ಲಿ ನಾವು ಮಾಡೋಂಥ ಕೆಲಸ ರೀ. ಅದು ನಾವು ಏನು ಮಾಡಬೇಕು, ಧಾರಾಳವಾಗಿ ದೇವರಿಗೆ ಮಾಡಬೇಕು. ಕುರಿಗಳನ್ನ ಮೈಸೂರು, ಇಂಡಿಗಳನ್ನ ಮೈಸೂರು, ಸಭೆನ ಬೆಳೆಸೋದು ಏನ್ರಿ, ದೇವ್ರ ಮಕ್ಳ ಕೆಲಸ. ಸೋದರಿಗಳಿಗೆ ಮಾಡಿ ಬೆಳೆಸಬೇಕು. ಅದು ನಮ್ಮ ಹೆಸರು ಪಕ್ಕದಲ್ಲಿ ಯಾವುದೇ ರೀತಿ ಟೈಟ್ಲ್ ಮಾಡಬಾರ್ದು, ಯೂಸ್ ಮಾಡ್ಕೊಂಡು. ನೋಡಿ ಎಕ್ಸಾಂಪಲ್, ಇವಾಗ ರಾಜ್ ಅದರ ಡಾಕ್ಟರ್ ರಾಜ್. ಯಾರು ಡಾಕ್ಟರ್ ರಾಜ್ ಅಂದ್ರೆ ಯಾರಪ್ಪ ಡಾಕ್ಟರ್ ರಾಜ್? ಅಯ್ಯೋ, ಡಾಕ್ಟರ್ ರಾಜ್ ಗೊತ್ತಿಲ್ವಾ ನಿಮಗೆ? ಡಾಕ್ಟರ್ ರಾಜ್ ಯಾರು ಡಾಕ್ಟರ್ ರಾಜ್ ಅಂದ್ರೆ ಯಾರು ಇವತ್ತು? ರಾಜ್ಕುಮಾರ್ ಏನ್ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಗೊತ್ತಿಲ್ಲ ಅಂತ. ಡಾಕ್ಟರ್ ರಾಜ್ ಅಂದ್ರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಲ್ವರಾ? ನೋಡಿ, ನನ್ನ ಹೆಸರು ರಾಜು. ಕೆಲವು ಜನ ಏನ್ ಮಾಡ್ತಾರೆ, ರಾಜ್ ಕರೀತಾರೆ. ಹಂಗಂತಂದ್ಬಿಟ್ಟು ನಾನು ನನ್ನ ಪಕ್ಕದಲ್ಲಿ ಡಾಕ್ಟರ್ ಅಂತ ಇಸ್ಕೊಂಡ್ಬಿಟ್ಟು ಡಾಕ್ಟರ್ ರಾಜ್ ಅಂತ ಇಟ್ಕೊಂಡ್ರೆ ಸುಮ್ಮನೆ ಬಿಡ್ತಾರೆ ಜನಗಳು? ಸುಮ್ಮನೆ ಬಿಟ್ಬಿಡ್ತಾರ ಏನ್ರಿ? ಅದು ಸುಮ್ಮನೆ ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಅದರ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ನಾವು ಈಕ್ವಲ್ ಆಗಿಲ್ಲ ಅಂತಂದ್ರೆ ಪರಲೋಕದ ತಂದೆಯ ದೇವ್ರಿಗೆ ನಾವು ಈಕ್ವಲ್ ಆಗಿ ಸಾಧ್ಯನಾ? ಯೋಚನೆ ಮಾಡಿರ್ತೀನಿ. ಕಟ್ಬಿಟ್ರಿ ಇವೆಲ್ಲ ಸಭೆಯಲ್ಲಿ ಕಟ್ಬಿಟ್ರು, ಹಿಂಗಿರ್ಬೇಕು ಹಂಗಿರ್ಬೇಕು. ಅದರ ಆಮೇಲೆ ಪೋಪ್ ಕೇಳಿದಿರಾ? ಪೋಪನ್ ಏನು? ಪೋಪ್ ಅಂದ್ರೆ ಲ್ಯಾಟಿನ್ ಪದ ರೀ. ಅದು ಲ್ಯಾಟಿನ್ ಭಾಷೆಯಲ್ಲಿ ಪೋಪ್ ಅಂದ್ರೆ ಏನ್ರಿ, ಅದ ಅರ್ಥ ಏನ್ ಗೊತ್ತಾ? ಪಪ್ಪ ಅಂತ. ಪಪ್ಪ ಅಂದೇನು? ಅಪ್ಪ ಅಂದೇನು? ಫಾದರ್ ಅಂತ ಕರಿಬೇಡ ಅಂತಂದ್ರೆ ಇಡೀ ಜಗತ್ತೆಲ್ಲ ಒಬ್ಬ ಮನುಷ್ಯನ ಪೋಪ್ ಅಂತ ಕರೀದೇನ್ರಿ, ಅದ ಅರ್ಥನಾ? ಅದಕ್ಕೆ ಹೇಳ್ತಾರೆ ಪೋಪು. ಇಲ್ಲ ಪೀಟರು ಅವರೇ ಫಸ್ಟ್ ಪೋಪು. ಪೇತರ್ಗೆ ಹೋದ್ರು, ರೋಮ್ಗೆ ಹೋದ್ರು, ವ್ಯಾಟಿಕನ್ ಸಿಟಿ ಏನ್ ಮಾಡೋದು, ಸೆಂಟ್ ಪೀಟರ್ಸ್ಬರ್ಗ್ ಅಂತ ಅದಕ್ಕೆ ಕಟ್ಟಿ ಅಲ್ಲಿ ಅವ್ರು ಪ್ರಾಣ ಬಿಟ್ಟರು. ಅದಕ್ಕೆ ನೋಡ್ಬೇಕಾರೆ ಅವರೇ ಫಸ್ಟ್ ಪೋಪು ಅದರ. ಯಾಕಂದ್ರೆ ಯೇಸು ಕ್ರಿಸ್ತ ಅವ್ರಿಗೆ ಏನ್ ಮಾಡೋರೆ, 2 ಬಿಗಿದ್ಕೆ ಕೊಟ್ಬಿಟ್ಟವ್ರೆ. ಪರಲೋಕದಕ್ಕೂ ಏನ್ರಿ ಒಂದು ನರಕಕ್ಕೆ ಏನ್ ಮಾಡ ಬಿಗಿದ್ಕೆ ಕೊಟ್ಟವ್ರೆ. ಆ ಬಿಗಿದ್ಕೈ ಇವತ್ತು ಕೂಡ ಪೋಪತೆ ಇದೆ ಅಂತ ಹೇಳ್ತಾರೆ. ನೋಡಿ, ಓದೋಣ ವಾಕ್ಯ ಎಲ್ಲಿದೆ? ಮ್ಯಾಥ್ಯೂ 16 ಚಾಪ್ಟರ್ 18 ಇಂದ 19 ವರೆಗೂ ಓದೋಣ. ಓದಿ ಬ್ರದರ್ ಜಯಪ್ರಕಾಶ್ ಬ್ರದರ್. ನಾನು ಸಹ ನಿನಗೆ ಹೇಳುವುದೇನೆಂದರೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನ ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು. ನಾನು ನಿನಗೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಕೊಡುತ್ತೇನೆ. ನೀನು ಯಾವುದನ್ನು ಭೂಮಿ ಮೇಲೆ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ನೀನು ಯಾವುದನ್ನು ಭೂಮಿಯ ಮೇಲೆ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು. ಆದರೆ ಆತನು 18-19 ಸಾಕ್ಬಿಡಿ ಅಲ್ವರ. ಅದನ್ನ ಹೇಳ್ತಾರೆ ಏನ್ರಿ, ಏನಂತಾರು ಇಲ್ಲೋ ಅದೇ ತರ ಹೇಳ್ತಾರೆ. ನೀ ಏನ್ ಕಟ್ತೀಯೋ ಪರಲೋಕದಲ್ಲಿ ಕಟ್ಟಲ್ಪಡ್ತಾರೆ, ನೀ ಏನ್ ತಿರಿತೀಯೋ ಪರಲೋಕ ತೆರಲ್ಪಡ್ತಾರೆ. ಬಿಗಿದ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ, ಪೇತ್ರ ಮೇಲೆ ಸಭೆ ಕಟ್ಟಿದ್ದಾರೆ, ಅದಕ್ಕೆ ನೋಡ್ಬೇಕು ಸೆಂಟ್ ಪೀಟರ್ಸ್ಬರ್ಗ್ ಅದ ಮೇಲೆ ಸಭೆ ಕಟ್ಟಿರೋದು ಇವರು. ನೇರವಾಗಿ ತಗೊಂಡ್ಬಿಟ್ರು. ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ಬೇಕಾರೆ ಇವ್ರ ಕೈಲಿ 2 ಬಿಗಿದ್ಕೆ ಕೊಟ್ಟೋಗ್ಬಿಟ್ರು ಅಂತ ಅಂದ್ಬಿಟ್ರು. ಅಲ್ಲರ ಅದಕ್ಕೆ ಪೇತ್ರನೇ ಏನ್ರಿ ನಿನ್ ಮೇಲೆ ಸಭೆ ಏನ್ ಮಾಡ್ತೀನಿ ಕಟ್ತಾರೆ. ಅದಕ್ಕೆ ಪೇತ್ರ ಮೇಲೆ ಸಭೆ ಕಟ್ಟಿರೋದು ಅಂತ ಭಾವಿಸ್ಬಿಡ್ತಾರೆ. ಅದರ ಅದಕ್ಕೆ ಪೇತ್ರ
ಫಸ್ಟ್ ಪೋಪ್ ಅಂತ ಏನ್ ಮಾಡ್ತಾರೆ ಇವತ್ತು ಕ್ಲೇಮ್ ಮಾಡ್ಕೊಂತಾರೆ. ಆದ್ರೆ ಒಂದು ವಾಕ್ಯ ಮರ್ತೋಗ್ಬಿಡ್ತಾರೆ. ಅದೇ 23ನೇ ವಾಕ್ಯದಲ್ಲಿ ಓದಿ ನೋಡೋಣ. ಅದೇ 23 ವಾಕ್ಯ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಪೇತ್ರನಿಗೆ, ಓದಿ. ಆದರೆ ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಹಿಂದೆ ಹೋಗು, ನೀನು ನನಗೆ ಅಭ್ಯಂತರವಾಗಿದ್ದಿ. ನೀನು ದೇವರವುಗಳನ್ನು ಮನುಷ್ಯರ ದೇವರವುಗಳನ್ನಲ್ಲ, ಮನುಷ್ಯರ ಆಲೋಚನೆಗಳನ್ನೇ ಮಾಡುತ್ತಿ ಅಂದನು. ನೋಡೋರ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಬೈತಾರೆ ಪೇತ್ರನ್ ನೋಡ್ಬಿಟ್ಟು. ಪೇತ್ರನೇ, ಸೇತಾನೇ, ನನ್ನ ಮುಂದೆ ನಿಲ್ಲಬೇಡ, ಹೋಗು ಅಂತ ಹೇಳ್ತಾರೆ. ಹಂಗ್ರೆ ಏನೋ ಪೇತ್ರ ಸೇತನ ಆಗ್ಬಿಟ್ರ ಏನ್ರಿ? ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಇಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ ಅಂದ್ರೆ ಏನ್ರಿ, ಪೇತ್ರನೇ ನಿನ್ನ ಮೇಲೆ ಸಭೆಯನ್ನು ಕಟ್ತಿದ್ರು. ಆಕ್ಚುಲಿ ಪೇತ್ರನ್ಗೆ ಒರಿಜಿನಲ್ ಹೆಸರು ಏನೋ ಯಾರಿಗೆ ಗೊತ್ತಿದ್ಯಾ? ಅಪೊಸ್ತಲ ಪೇತ್ರನ್ಗೆ ಒರಿಜಿನಲ್ ಹೆಸರು ಏನೋ? ಸಿಮೋನ. ವೆರಿ ಗುಡ್ ಬುಧ. ಸಿಮೋನನ್ಗೆ ಹೊಸ ಹೆಸರು ಕೊಡ್ತಾರೆ ಪೇತ್ರ ಅಂತ. ಏನಕ್ಕೆ ಕೊಡ್ತಾರೆ ಅಂತಂದ್ರೆ, ನೀವು 16ನೇ ಅಧ್ಯಾಯ 13ನೇ ವಾಕ್ಯದ 17ನೇ ವಾಕ್ಯದವರೆಗೂ ಓದ್ಕೊಂಡ್ಬಂದ್ರೆ ಏನ್ರಿ, ಯೇಸು ಕ್ರಿಸ್ತು ನಡ್ಕೊಂಡ್ ಬರ್ತಾ ಇರ್ತಾರೆ. ಮನೇಲಿ ಓದಿ ದಯವಿಟ್ಟು. ಏನಂತಂದ್ರೆ ಶಿಷ್ಯನ ಹತ್ರ ಕೇಳ್ತಾರೆ, ಏನಪ್ಪ ನನ್ನ ಬಗ್ಗೆ ಏನಪ್ಪ ಹೇಳ್ತಾರೆ ಜನಗಳು ಅಂತಂದ್ರೆ, ಅಯ್ಯೋ ಸ್ವಾಮಿ ನಿಮ್ನ ಎರಿಮೆ ಅಂತ ಹೇಳ್ತಾರೆ, ಕೆಲವು ಜನ ಎಲಿಯಾ ಅಂತ ಹೇಳ್ತಾರೆ, ನಿಮ್ನ ಆಪ್ರವಾದಿ ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ಕೊಂಬರ್ತಾರೆ. ಅವಾಗ ಸರಿ ಕ್ರಿಸ್ತನೇ ಮಾಡ್ತಾರೆ, ಸರಿ ನೀವೇನು ಹೇಳ್ತೀರ ನನ್ನ ಬಗ್ಗೆ ಅಂತ ಹೇಳ್ಬೇಕು. ಅವಾಗ ಪೇತ್ರ ಇಮ್ಮಿಡಿಯೇಟ್ ಹೇಳ್ತಾರೆ, ನೀನು ಬರ್ಬೇಕಾರಂತ ಕ್ರಿಸ್ತನು ಜೀವ ಸ್ವರೂಪನಾಗಿರೋಂಥ ದೇವರ ಏಕೈಕ ಕುಮಾರನು ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತು, ಸಿಮೋನನೇ, ಇದು ನೀನ್ ಹೇಳಿಲ್ಲ, ಪರಲೋಕದ ತಂದೆಯ ದೇವ್ರ ನಿನ್ ಮುಖಾಂತರ ಮಾತಾಡ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡೋದಲ್ಲಿ ಹೊಸ ಹೆಸರು ಕೊಡ್ತಾರೆ. ಇನ್ಮೇಲಿಂದ ನೀನು ಪೇತ್ರನು, ನಿನ್ ಮೇಲೆ ಸಭೆನ್ ಕಟ್ತೀನಿ ಅಂತ ಹೇಳ್ತಾರೆ. ಪೇತ್ರ ನೀನು, ಪೇತ್ರ ಅಂದ್ರೆ ಆಕ್ಚುಲಿ ಅದು ಗ್ರೀಕಲ್ಲ ಪದ ನೋಡಿದ್ರೆ ಒಂದು ಬಂಡೆ ಅಂತ ಅರ್ಥ ರೀ. ಏನ್ರಿ, ಒಂದು ಕಲ್ಲು ಅಂತ ಏನ್ರಿ ಒಂದು ಅರ್ಥ. ಅಂದ್ರೆ ಏನ್ ಹೇಳ್ತಾರೆ, ಪೇತ್ರ ನೀನು ಒಂದು ಕಲ್ಲಾಗಿದೀಯಪ್ಪ. ಏನ್ರಿ, ನೀನ್ ಹೇಳ್ದಿಲ್ಲ ಸಾಕ್ಷಿ ಕ್ರಿಸ್ತನು ದೇವರ ಕುಮಾರ ಅಂತ, ಇದು ಒಂದು ಬಂಡೆ ತರ ಇದೆ. ಈ ಬಂಡೆ ಮೇಲೆ ನಾನು ಏನ್ ಮಾಡ್ತೀನಿ ಸಭೆನ, ಈ ನೀನು ಹೇಳಿದಂತ ಸಾಕ್ಷಿ, ಬಂಡೆ ತರ ಇರೋಂಥ ಸಾಕ್ಷಿ ಕ್ರಿಸ್ತನು ದೇವರ ಮಗ ಅಂತ ಅಂದ್ಬಿಟ್ಟು ಈ ಒಂದು ಸಾಕ್ಷಿ ಮೇಲೆ ಸಭೆ ಏನ್ ಮಾಡ್ತೀನಿ ಕಟ್ತೀನಿ. ಅದಕ್ಕೆ ಇವತ್ತು ಲೋಕದಂತೆ ಎಲ್ಲಾ ಸಭೆ ನಿಂತಿದೆ ಆಮೇಲೆ ಕ್ರಿಸ್ತನ ಮೇಲೆ. ಕ್ರಿಸ್ತನೇನ್ರಿ ದೇವರ ಏಕೈಕ ಕುಮಾರ ಅಂತ ನಂಬ್ತಾರೆ ಎಲ್ಲರೂ, ಎಲ್ಲ ನಂಬ್ತಾರೆ. ಆ ನಂಬಿಕೆ ಮೇಲೆ ಸಭೆನೇ ಕಟ್ತೀನಿ ಅಂತ ಹೇಳಿರೋದು ಹೊರತು ಪೇತ್ರ ಮೇಲೆ ಸಭೆ ಕಟ್ತೀನಿ ಅಂತಂದ್ರ. ಅದಕ್ಕೆ ಇವತ್ತು ರೋಮನ್ ಕ್ಯಾಥಲಿಕ್ ಎಲ್ಲ ಎಂತಾರೆ, ಹಿಂಗೆ ನೇರವಾಗಿ ಎಲ್ಲ ತಪ್ಪ ಅರ್ಥ ಮಾಡ್ಕೊಂಡು, ಯೇಸು ಕ್ರಿಸ್ತು ಪೇತ್ರಂಗೆ ಹೋಗ್ಬೇಕಾರೆ 2 ಬಿಗಿದ್ಕೈ ಕೂತೋಗ್ಬಿಟ್ರು. ಏನು ಬಿಗಿದ್ಕೈ? ಪರಲೋಕಕ್ಕೂ ನರಕಕ್ಕೆ ಹೋಗೋದು ಬಿಗಿದ್ಕೈ ಅಂದ್ಬಿಟ್ಟು ಯೇಸು ಕ್ರಿಸ್ತು ಈ ಬಿಗಿದ್ಕೈ ಇವ್ರು ಕೊಟ್ಟರು. ಯೋಚನೆ ಬಿಗಿದ್ಕೈ ಅಂದ್ರೆ ಏನೋ? ಬಿಗಿದ್ಕೈ ಅಂದ್ರೆ ಸಾಮಾನ್ಯವಾಗಿ ಮುಚ್ಚಲ್ಪಟ್ಟಿರೋ ತೆರೆಯೋದು. ಆಗ ಏನು ಮುಚ್ಚಲ್ಪಟ್ಟಿತ್ತು? ಯಹೂದ್ಯರಿಗೆ ಏನ್ರಿ ಮತ್ತೆ ಅನ್ಯ ಜನಾಂಗದವ್ರಿಗೆ ಸುವಾರ್ತೆ ಒಂದು ದ್ವಾರಗಳನ್ನ ತೆರೆಯೋದಿಕ್ಕೆ ಇದನ್ನ ಅವಕಾಶ ಮೊದಲು ಕೊಟ್ಟಿದ್ದ ದೇವರು ಪೇತ್ರಗೆ. ಅದಕ್ಕೆ ಪೆಂಟೆಕಾಸ್ಟ್ ದಿನ ಫಸ್ಟ್ ಬೋಧನೆ ಮಾಡಿದ್ದ ಯಾರು? ಪೇತ್ರ. ಪವಿತ್ರಾತ್ಮ ಬಂದ ತಕ್ಷಣ ಏನೋ ಒಂದೇ ಸರಿ 3,000 ಜನ ಕನ್ವರ್ಟ್ ಆದ್ರು. ಯಾವ್ದಾರ ಒಂದು ಮೀಟಿಂಗ್ ಅಲ್ಲಿ ಇವತ್ತು ಕೂಡ ನೋಡಿ 3,000 ಜನ ಕನ್ವರ್ಟ್ ಆಗಿದಾರ? ಪೇತ್ರ ಹಂಗ್ ಮಾತಾಡ್ಕೊಂಡಿರ್ತೀನಿ. 3 ಸತಿ ಯೇಸು ಕ್ರಿಸ್ತ ನಿರಾಕರಿಸಿದ ಪೇತ್ರ ಅಷ್ಟು ಧೈರ್ಯವಾಗಿ ಮಾತಾಡೋದು ಎಲ್ಲರ ಮುಂದೆ ಅಂದ್ರೆ 3,000 ಜನ ಸ್ಪಾಟಲ್ಲಿ ಏನಾಗೋರಲ್ಲಿ ಕ್ರಿಸ್ತನ ರಕ್ಷಣೆಗೆ ಬಂದ ನೋಡಿರ್ತೀವಿ. ಇದೇ ತರ ಕೊರ್ನೆಲಿಯಸ್ ಮನೆಗೆ ಹೋಗಿ ಮಾಡ್ತಾರೆ, ಸುವಾರ್ತೆ ಸಾರ್ಬಿಟ್ಟು ಎಲ್ಲ ಅನ್ಯ ಜನರಿಗೆ ಏನ್ ಮಾಡ್ತಾರೆ, ಸುವಾರ್ತೆಗಳನ್ನ ಸಾರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ ಕಟ್ಟಲ್ಪಡೋದು ಅಂದ್ರೆ ಇದು ಅರ್ಥ. ಸಭೆಯಲ್ಲಿ ಏನಾಗಿದೆ, ಕೆಲವೊಂದು ಮರ್ಯಾದೆಗಳಿದೆ, ಡಿಸಿಪ್ಲಿನ್ ಇದೆ. ಅದೇ ಮಾಡಕ್ ಕೈಗೊಂಡು ನಾವೇನ್ ಮಾಡಕ್ಕೋ ನಡಿಬೇಕು. ಸರಿಪಾ, ನೆಕ್ಸ್ಟ್ ಸಭೆಯಲ್ಲಿ ಇಷ್ಟು ಮಾತ್ರ ಅಂದ್ರೆ ಸ್ವಾತಂತ್ರ್ಯ ಇದೆ. ಉದಾಹರಣೆಗೆ ಮದ್ವೆ ಆಗ್ಬೇಕಾ ಆಗ್ಬಾರ್ದಾ ಹೇಳ್ರಿ? ಆಗ್ಬೇಕು ಸರಿ, ಗುಡ್. ವಾಕ್ಯ ಓದೋಣ. ಇಬ್ರಿಯರು 13ನೇ ಅಧ್ಯಾಯ 4ನೇ ವಾಕ್ಯ. ಇಬ್ರಿಯರು 13ನೇ ಅಧ್ಯಾಯ 4ನೇ ವಾಕ್ಯ. ಪ್ರೇಮ ಸಿಸ್ಟರ್ ಓದ್ಬೋದಾ? ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ. ನೋಡ್ರ ಹೇಳ್ತಾರೆ, ವಿವಾಹವು ಗೌರವ ಉಳ್ಳೋದ್ರಿ, ಘನ ಉಳ್ಳೋದು. ಅದನ್ನೇ ಮಾಡಕ್ಕೆ ಎಲ್ಲರೂ ಗೌರವಿಸ್ಬೇಕು. ಮದುವೆ ಮಾಡ್ಕೊಂಬೇಡ ಅಂತ ಹೇಳಕ್ಕಾಯ್ತದ ಹೇಳ್ರಿ? ಇವಾಗ ಮದುವೆ ಮಾಡ್ಕೊಂಬಿಡ್ದ ಬೇಡವಾ ಅಂದ್ರೆ ಮದುವೆ ಮಾಡ್ಕೊಡೋದು ಬಿಡೋದು ಅವ್ರವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿದ್ದು. ಮಾಡ್ಕೊಂಬೇಡ ಅಂತ ಹೇಳಂಗಿಲ್ಲ ರೀ. ಸರಿ, ಬಿಷಪ್ ಮದ್ವೆ ಆಗ್ಬೋದೋ ಆಗ್ಬಾರ್ದಾ ಹೇಳ್ರಿ? ಬಿಷಪ್ ಮದುವೆ ಆಗ್ಬೇಕಾ ಆಗ್ಬಾರ್ದಾ? ಆಗ್ಬೇಕು. ಯಾರು ಆಗಲ್ವಲ್ಲ? ಏನ್ ಹೇಳ್ತೀರಿ? ಸತ್ಯವೇದ ಓದ ನೋಡಿದ್ದೀನಿ. ಎಲ್ಲಿ ಸಂತೋಷ್ ಪದರ್ ಓದ್ತೀರಾ?
ಒಂದನೇ ತಿಮೋತಿ 3:2 ಬುಧರ್ ಓದ್ತೀರಾ ಸಂತೋಷ್ ಬುಧರ್? ಲೈನ್ ಇದ್ದೀರಾ? ಸಂತೋಷ್ ಬುಧರ್, ಒಂದನೇ ತಿಮೋತಿ 3:2 ಓದ್ಬೋದಾ? ಓಕೆ. ರಂಗಸ್ವಾಮಿ ಬುಧರ್ ಓದ್ತೀರಾ? ಓದ್ತೀನಿ ಓದ್ತೀರಾ? ಓದಿ ಓದ್ತೀನಿ. ಸಂತೋಷ್ ಬುಧರ್. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿಯಿಲ್ಲದವನು, ಜಿತೇಂದ್ರಿಯವನು ಹಾ ಆಗಿರಬೇಕು. ಮನಸ್ಸಸ್ಥನು, ಹಾ. ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ನೋಡ್ರ, ಸಭಾಧ್ಯಕ್ಷನು ಹೇಗಿರ್ಬೇಕು ಅಂತ ಹೇಳ್ತಾರೆ. ಅದರ ದೋಷಾಪರಣೆ ಇಲ್ಲದವನು ಏನ್ರಿ ಏಕಪ್ರತ್ನಿ ಉಳ್ಳವನಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಇಂಗ್ಲೀಷಲ್ಲಿ ಓದ ನೋಡಿತೀನಿ. ಇಂಗ್ಲೀಷಲ್ಲಿ ಓದ್ತೀರಾ? ಅದರ ಇಲ್ಲಿ ನಾವು ವಿನೋದ್ ಬುಧರ್ ಓದ್ತೀರಾ? ಹಾ. Yes, ಆಯ್ತು brother. A bishop then must be blameless, the husband of one wife. ಏನ್ರಿ ಹಸ್ಬೆಂಡ್ ಆಫ್ ಹೌ ಮೆನಿ ವೈಫ್? One wife. ಒನ್ ವೈಫ್ ಅಲ್ವರ? ಹಂಗಾರೆ ಬಿಷಪ್ ಕ್ಯಾನ್ ಮ್ಯಾರಿ, ಬಟ್ ಈ ಶುಡ್ ಬಿ ಹ್ಯಾವಿಂಗ್ ಹೌ ಮೆನಿ ವೈಫ್? One wife. ಒನ್ ವೈಫ್. ನೋಡಿ, ಬಿಷಪ್ ಮದುವೆ ಆಗುವಂತ ಬೈಬಲ್ ಹೇಳೈತೆ. ಇವತ್ತು ಯಾವ ಬಿಷಪ್ ಮದುವೆ ಆಯ್ತಾರೆ? ಮದುವೆನೇ ಆಗಲ್ಲ, ಮಲ್ಟಿಪಲ್ ವೈಫ್ ಅಲ್ವರ? ಬೈಬಲ್ ಹೇಳ್ತದೆ ಬಿಷಪ್ ಕ್ಯಾನ್ ಮ್ಯಾರಿ, ಶುಡ್ ಬಿ ಹ್ಯಾವಿಂಗ್ ಹೌ ಮೆನಿ ವೈಫ್? ಒನ್ ವೈಫ್ ಅಂತ ಹೇಳ್ತಾರೆ ಅಲ್ವರ? ಮದುವೆ ಮಾಡ್ಕೊಂಬಿಡ ಅಂತ ಅಂದ್ಬಿಟ್ಟು ಹೇಳಂಗೆ ಇಲ್ಲ ರೀ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಇದ್ರ ಬಗ್ಗೆ ಅಪೊಸ್ತಲ ಪೌಲ್ ನಮ್ಗೆ ಎಚ್ಚರಿಕೆ ಮಾತು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? 1ನೇ ತಿಮೋತಿ 4ನೇ ಅಧ್ಯಾಯ 1-3. ಎಲ್ಲಿ ಸಂತೋಷ್ ಬುಧರ್ ಇದೀರಾ ಲೈನಲ್ಲಿ? ಸಂತೋಷ್ ಬುಧರ್ ಇದನ್ನೇ ಬ್ರದರ್. ಬೈಬಲ್ ತೆಗೆದಿ ದಯವಿಟ್ಟು ಓದಿ 1ನೇ ತಿಮೋತಿ. ಇದನ್ನೇ ಬ್ರದರ್. ಓದಿ 1ನೇ ತಿಮೋತಿ 4ನೇ ಅಧ್ಯಾಯ 1-3 ಓದಿ ಬುಧರ್. ಓದ್ಲಾ? ಓದಿ. ನೀತಿವಂತರೆಂದು 1ನೇ ವಾಕ್ಯ ಓದಿ ಬುಧರ್. 1ನೇ ವಾಕ್ಯ ಸರಿ ಬ್ರದರ್. ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಇಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನ. ಓಕೆ ಸಂತೋಷ್ ಬ್ರದರ್, ನೀವು ಮೋಸ್ಟ್ಲಿ ಹೊರಗಡೆ ಇದೀರಾ ಅನ್ಸ್ತದೆ. ನೆಟ್ವರ್ಕ್ ಇಲ್ಲ, ಸಿಕ್ಕಾಪಟ್ಟೆ ವಾಯ್ಸ್ ಕಟ್ ಆಗ್ತಾ ಇದೆ. ಒಂದ್ ನಿಮಿಷ ಆಯ್ತು. ಒಂದ್ ನಿಮಿಷ ಬ್ರದರ್. ರಂಗಸ್ವಾಮಿ ಬ್ರದರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಏನೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ ಸೈಡ್ ಅಲ್ಲಿ. ಕರ್ಕರ್ ಸೌಂಡ್ ಬರ್ತಿದೆ. ಹೆಡ್ಫೋನ್ ಹಾಕಿದ್ರೆ ಸ್ವಲ್ಪ ಚೆಕ್ ಮಾಡಿ. ಫುಲ್ ಡಿಸ್ಟರ್ಬೆನ್ಸ್ ಇದೆ. ಓಕೆನಾ? ಸರಿ. ಆಮೇಲೆ ಒಬ್ರು ಓದ್ಬೇಕಾದ್ರೆ ಮತ್ತೊಬ್ರು ಓದಕ್ ಹೋಗ್ಬಿಡಿ. ಅವಕಾಶ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ವೆಯ್ಟ್ ಮಾಡಿ ಬ್ರದರ್, ಒಂದ್ ನಿಮಿಷ. ಏನ್ ಹೇಳ್ತಾರೆ? ಬಹು ಸ್ಪಷ್ಟವಾಗಿ ಏನ್ ಅಪರಾಧಿಗಳೆಂಬ ಒಂದ್ ನಿಮಿಷ. ರಂಗಸ್ವಾಮಿ ಬ್ರದರ್, ನಾವ್ ಹೇಳೋದ್ನು ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ. ಆಯ್ತಾ? ಬೈಬಲ್ ವಾಕ್ಯ ಓದ್ಬೇಕಾದ್ರೆ ನಿಧಾನಕ್ಕೆ ಓದಿ, ಒಂದೊಂದೇ ಅರ್ಥ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಓಕೆಂದ್ರ? ಕಡೆ ಕಾಲದಲ್ಲಿ ಏನೋ ವಂಚಿಸುವಂತ ಆತ್ಮಗಳು ದೆವ್ವಗಳ ಬೋಧನೆಗಳಿಗೆ ಅನೇಕ ಜನಗಳು ಕಿವಿ ಕೊಟ್ಟು ಏನ್ ಮಾಡ್ತದೆ? ಕ್ರಿಸ್ತನ ನಂಬಿಕೆನ ಬಿಟ್ಟು ಹೋಗ್ತದೆ. ನಾ ಪಾಠ ದಿವಸ ನೋಡಿದ್ರೆ ಮಹಾಪುರುಷರ ನಂಬಿಕೆ, ಆ ಮಹಾಪುರುಷರ ನಂಬಿಕೆ ಬಿಟ್ಟು ಹೋಗ್ತದೆ. ಬಿಟ್ಟು ಎಲ್ಲಿಗೆ ಹೋಗ್ತಾರಂತೆ? ಬೇರೆ ಧರ್ಮಕ್ಕೆ ಹೋಗ್ಬಿಡ್ತಾರ? ಇಲ್ಲ, ಕ್ರೈಸ್ತ ಧರ್ಮದಲ್ಲೇ ಇರ್ತಾರಂತೆ. ನೋಡ್ರಿ ಅಂತೀನಿ. ಇದನ್ನ ಮುಂದಕ್ಕೆ ಓದಿ ಬುದ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬುದರ್. ಯಾರೋ ಗಮನ ಇಟ್ಟು ದಯವಿಟ್ಟು ಕೇಳಿ. ಅದ್ರ ಓದಿ ಮುಂದಕ್ಕೆ. 3ನೇ ವಾಕ್ಯ. ನೀತಿವಂತರೆಂದು ಇಲ್ಲ 2ನೇ ವಾಕ್ಯದಿಂದ ಓದಿ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು. ನೋಡ್ರಿ ಏನಂತೆ? ಸುಳ್ಳು ಬೋಧಕರು ಬರ್ತಾರೆ. ಸುಳ್ಳು ಬೋಧಕರು ಎಲ್ಲಿ ಬರ್ತಾರೆ ಇವಾಗ? ಬೇರೆ ಧರ್ಮದಲ್ಲಿ ಬರ್ತಾರಾ? ಸುಳ್ಳು ಬೋಧನೆ ಅಂತಾರೆ ಎಲ್ಲಿ ಮಾತಾಡ್ಬೇಕು? ಸಭೆಯಲ್ಲಿ ತಾನೇ ಮಾತಾಡ್ಬೇಕು. ಹಂಗ ಸುಳ್ಳು ಬೋಧಕರು ಎಲ್ಲಿ ಬರ್ತಾರಂತೆ? ಸಭೆಯೊಳಗೆ ಬರ್ತಾರಂತೆ. ಸರಿ, ಏನ್ ಬೋಧನೆ ಮಾಡ್ತಾರೆ? ಇವಾಗ ಕಂಟಿನ್ಯೂ ಮಾಡಿ ಬೋಧನೆ. ಏನ್ ಬೋಧನೆ ಮಾಡ್ತಾರಂತ ನೋಡೋಣ. ಅವರನ್ನ ಮರುಳುಗೊಳಿಸಿ ಮದುವೆ ಆಗಬಾರದೆಂತಲೂ ಇಂತಿಂತ ಆಹಾರವನ್ನ ತಿನ್ನಬಾರದೆಂತಲೂ ಹೇಳುವರು. ನೋಡ್ರ, ಏನಪ್ಪ ದುರ್ಬೋಧನೆಯಲ್ಲಿ 2 ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ.
ಮದುವೆ ಆಗಬಾರದೆಂತಲೂ ಅಂತ ಮೊದಲನೇ ಎಕ್ಸಾಂಪಲ್. ಅದರ ಆಮೇಲೆ ಇಂತಿಂಥ ಆಹಾರವನ್ನು ತಿನ್ನಬಾರ್ದೆಂತಲೂ ಅಂದ್ಬಿಟ್ಟು ಅದರ ನೀವು ಹೇಳ್ರಿ ಮದುವೆ ಆಗಬಾರ್ದು ಅಂತ ಅಂದ್ಬಿಟ್ಟು ಯಾವ ಸಭೆಯಲ್ಲಿ ಹೇಳ್ತಾರೆ? CPM ಅಲ್ಲಿ ಹೇಳ್ತಾರೆ. ಆಮೇಲೆ ಇನ್ಯಾವ ಸಭೆ? CPM ಅಲ್ಲಿ ಹೇಳ್ತಾರೆ. ಆಮೇಲೆ ಇನ್ಯಾವ ಸಭೆ? ಕ್ಯಾಥಲಿಕ್. ಅಲ್ಲೂ ಕೂಡ ಏನ್ ಮಾಡ್ತಾರೆ ನೋಡ್ರ, ಇದು ಬೈಬಲ್ ಅಂತ ಉಪದೇಶನ, ದೆವ್ವಗಳ ಉಪದೇಶ. ಆಮೇಲೆ ಇಂತಿಂಥ ಆಹಾರವನ್ನು ತಿನ್ನಬಾರ್ದು ಅಂತಲೂ. ಅದರ ಕ್ರಿಶ್ಚಿಯನ್ಸ್ ಮಾಂಸ ಯಾವತ್ತು ತಿನ್ಬಾರ್ದು ಕೇಳಿದಿರಾ? ಕ್ರಿಶ್ಚಿಯನ್ಸ್ ಯಾವತ್ ಮಾಂಸ ತಿನ್ಬಾರ್ದು ಅಂತ ಉಪದೇಶ ಕೇಳಿದಿರಾ? ಹಂದಿ ಮಾಂಸ ತಿನ್ನಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಯಾವತ್ತು ತಿನ್ಬಾರ್ದು? ಯಾವ ದಿನ? ಆಮೇಲೆ ಇದು ಈಸ್ಟರ್ ದಿನ ಕರೆಕ್ಟ್. ಅದೇ ಲೆಂಟ್ ಡೇಸ್ ಅಂತ ಹೇಳ್ತಾರೆ ಗೊತ್ತಾ. 40 days ತಿನ್ನಂಗಿಲ್ಲ. ಆಮೇಲೆ ಎಷ್ಟೋ ಜನ ಕ್ರೈಸ್ತವರು ಫ್ರೈಡೇ ತಿನ್ನಲ್ಲ, ಯಾಕಂದ್ರೆ ಫ್ರೈಡೇ ಕ್ರಿಸ್ತನು ಏನಾದ್ರು ಶಿಲ್ಬೆ ಮೇಲೆ ಸತ್ರು ಅದರ. ಆಮೇಲೆ ನೀವೇನಿಗೆ ಹಂದಿ ಮಾಂಸ ತಿನ್ನಲ್ಲ. ಬೈಬಲ್ ಅಲ್ಲಿ ಹೆಂಗಂತ ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರೆ? ಇವೆಲ್ಲ ಎಂತ ಉಪದೇಶಗಳಂತೆ? ದೆವ್ವಗಳ ಬೋಧನೆಗಳಂತಾರೆ. ಅದರ ಇವಾಗ ನೀವ್ ಹೇಳ್ಬೋದು ಬದರ್ ಅದ್ ಹೆಂಗೆ ಬದರ್, ಸಭೆಯಲ್ಲಿ ಪವಿತ್ರ ಆತ್ಮ ಇರ್ತಾರೆ, ದೆವ್ವ ಹೆಂಗ್ ಬತ್ತ ಬದರ್ ಸಭೆಯೊಳಗೆ? ದೆವ್ವ ಏನ್ರಿ ಬರೋದು? ದೆವ್ವ ಬಂದು ಪರ್ಮನೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾನೆ, ಹೋಗೋದೇ ಇಲ್ಲ ಗೊತ್ತಾ. ವಾಕ್ಯ ನೋಡ್ರಿ ಓದಿದ್ದೀನಿ ಎಲ್ಲಿ? ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತು 13 ಓದಿ. ಪ್ರಕಟಣೆ 2ನೇ ಅಧ್ಯಾಯ 12 ಮತ್ತು 13. ಗೌರಮ್ಮ ಅಮೃತ ಎಷ್ಟು ಓದ್ಬೋದಾ? ಅಮೃತ ಸಿಸ್ಟರ್ ಓದ್ತೀರಾ? ಬ್ರದರ್ ಪ್ರಕಟಣೆ 12 ಮತ್ತೆ 13 ಅಲ್ವಾ ಬ್ರದರ್? ಹೌದಮ್ಮ. ಪೆರ್ಗಮದಲ್ಲಿರುವ ಸಭೆಯ ದೂತರಿಗೆ ಬರೆಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ಏನ್ರೆ ಸೈತಾನನ ಸಿಂಹಾಸನ ಇರುವಂತ ಸಭೆ. ಪರ್ಗಮ ಸಭೆಗೆ ಏನ್ ಬರೀತಾರೆ? ಸೇತಾನ ಇರುವಂತ ಸ್ಥಳ ಅಂತ ಹೇಳ್ತಾರೆ. ಸೇತಾನ ಏನ್ ಮಾಡೋಣ, ಬಂದ್ಬಿಟ್ಟು ಹೋಗೋಣ ಸಿಂಹಾಸನ ಪರ್ಮನೆಂಟ್ ಕೂತ್ಕೊಂಡ್ಬಿಡ ನೋಡ್ರಿ ಅಂತೀನಿ. ಅದರ ಅದಕ್ಕೆ ಸೇತಾನು ದುರ್ಬೋಧನೆಗಳ ಮುಖಾಂತರ ಸಭೆಗಳಿಗೆ ಬರ್ತಂತೆ. ಅದಕ್ಕೆ ದೇವರು ಚೆನ್ನಾಗಿ ಗೊತ್ತಿತ್ತು, ಎಲ್ಲ ರೈಟಿಂಗ್ನ ಕೊಟ್ಬಿಟ್ರು. ರೈಟಿಂಗ್ನೆಲ್ಲ ಕೊಟ್ಟೇ ಸೇತಾನ ಇಷ್ಟೆಲ್ಲ ಮಾಡೋಣ ಅಂತಂದ್ರೆ ರೈಟಿಂಗ್ನ ಕೊಡ್ದಿದ್ದು ಹೆಂಗಿರೋದು? ಅದರ ಅದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳ್ರಿ. ಏನಕ್ಕೆ ಇದು ಹೆಂಗೆ ಮಾತುಗಳು ಹೆಂಗೆ ಬದಲಾವಣೆ ಆಗ್ತದೆ? ರೈಟಿಂಗ್ನಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಅಂತ. ಹಿಂಗೆ ಒಂದು ಹುಡುಗಿ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ವಾಂತಿ ಮಾಡ್ಬಿಟ್ಟಂತಂದ್ರೆ MG ರೋಡಲ್ಲಿ. ಆ ವಾಂತಿ ಕಪ್ಪಗಿತ್ತಂತೆ. ಆ ಫ್ರೆಂಡ್ ಹೋಗಿ ಇನ್ನೊಬ್ಬರ ಹತ್ರ ಕೇಳ್ಬೇಕಾರೆ ಹೆಂಗೆ ಬಿಟ್ಟಿದ್ದಾರೆ ಅಂತಂದ್ರೆ, ಅಯ್ಯೋ MG ರೋಡ್ ಒಬ್ರು ವಾಂತಿ ಮಾಡಿದ್ರು, ಅದು ಕಪ್ಪಗಿತ್ತು ಕಾಗೆ ತರ ಅಂತ ಹೇಳತ್ತೆ. ಅವ್ರು ಮತ್ತೊಬ್ರಿಗೆ ಹೇಳ್ಬೇಕಾರೆ ಹೇಳ್ಬಿಟ್ಟಾರೆ, ಅಯ್ಯೋ MG ರೋಡ್ ಒಬ್ರು ವಾಂತಿ ಮಾಡಿದ್ರು, ಕಾಗೆನೇ ವಾಂತಿ ಮಾಡ್ಬಿಟ್ರು ಅಂತ ಹೇಳ್ಬಿಟ್ರೆ. ನೋಡಿ ಮಾತು ಹಂಗೆ ಹೋಗ್ತಾ ಏನಾಗ್ಬಿಡ್ತಾರೆ, ಬದಲಾವಣೆ ಆಗ್ಬಿಡ್ತಾರೆ. ಅದರ ಏನ್ರಿ ಸುಮ್ಮನೆ ಕಪ್ಪು ಇರೋಂಥ ಒಂದು ಇದಾಗ್ಬಿಟ್ಟು ಕಾಗೆ ತರ ಕಪ್ಪಗಾಯ್ತು, ಆಮೇಲೆ ಕಾಗೇನೇ ಆಗೋಯ್ತ್ರಿ. ಇದಕ್ಕೆ ದೇವ್ರು ಚೆನ್ನಾಗಿ ಗೊತ್ತು, ಬರ್ದಿರ ಕೊಟ್ರೆ ಸೇತಾನ ಏನ್ ಮಾಡ್ತಾನೆ, ಬೈಬಲ್ನ ಇಲ್ಲಿರೋದೆಲ್ಲ ತಂದ್ಬಿಡ್ತಾನೆ. ಎಲ್ಲ ಬೈಬಲ್ ಬರ್ದು ಕೊಟ್ಬಿಟ್ರು. ಯೇಸು ಕ್ರಿಸ್ತನ್ಗೆ ಇವೆಲ್ಲ ಚೆನ್ನಾಗಿ ಗೊತ್ತಿರಿ. ಯೇಸು ಕ್ರಿಸ್ತು ಮತ್ತು ಅಪೊಸ್ತಲರ ಸಲ ಮರಣ ಹೊಂದಿದ್ಮೇಲೆ ಸಭೆಯಲ್ಲಿ ಈ ಥರ ಎಲ್ಲ ದುರ್ಬೋಧನೆ ಬರ್ತದೆ ಅಂತ ಯೇಸು ಕ್ರಿಸ್ತನ್ಗೆ ಬಹು ಸ್ಪಷ್ಟವಾಗಿ ಗೊತ್ತು. ಅದಕ್ಕೆ ಸಭೆಗೆ ವಾರ್ನಿಂಗ್ ಕೊಟ್ಟರು. ಹೆಂಗ್ ಗೊತ್ತಾ ವಾರ್ನಿಂಗ್ ಕೊಟ್ಟರು? 2 ಸಾಮಿಗಳ ಮುಖಾಂತರ ವಾರ್ನಿಂಗ್ ಕೊಡ್ತಾರೆ ನೋಡ್ರಿ. ಎಲ್ಲಿ ಕೊಡ್ತಾರೆ ಓದನ? Matthew 13 chapter 31 and 32. ಸಂತೋಷ್ ಬ್ರದರ್ ಲೈನ್ ಇದೆಯಾ? ಕ್ಲೀನ್ ಆಗಿದೆ, ಕ್ಲಾರಿಟಿ ಇದೆ, ಓದ್ಬೋದಾ? ಓದ್ತೀನಿ ಬ್ರದರ್. ಈಗ ಓದಿ. ಗುಡ್. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತಲೂ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ನೋಡ್ರ ಏನಂದ್ರೆ ಪರಲೋಕ ರಾಜ್ಯ ಏನಕ್ಕೆ ಒಪ್ಪಾಗಿದೆ ಅಂತಂದ್ರೆ ಒಂದು ಸಾಸಿವೆ ಕಾಳಿಗೆ ಒಪ್ಪಾಗಿದೆ. ಒಬ್ಬ ಮನುಷ್ಯ ತೊಗೊಂಡಾಗ ಏನ್ ಮಾಡ್ತಾನೆ, ಹೊಲದಲ್ಲಿ ಬಿತ್ತನೆ ಮಾಡದಂತೆ. ಅದು ಎಲ್ಲಾ ಬೀಜಗಳಲ್ಲಿ ತುಂಬಾ ಚಿಕ್ಕದಾಗಿದಂತೆ. ಅದು ಬೆಳೆದು ಏನಂತೆ ಎಲ್ಲಾ ಕಾಯಿ ಪಲ್ಯ ಗಿಡಗಳಿಗಿಂತ ದೊಡ್ಡದಾಗಿ ಏನಾಗ್ಬಿಡ್ತಂತೆ, ಮರ ಆಗ್ಬಿಡ್ತು ಅಂತ ನೋಡ್ತೀವಿ. ಅದರ ನೋಡಿ, ಇವಾಗ ಆ ಬೀಜ ಬಿತ್ತನೆ ಮಾಡೋರು ಏನಂದ್ರೆ ಮನುಷ್ಯ ಕುಮಾರನೋ. ಅದರ ಆ ಒಂದು ಬೀಜ ಅಂತಂದ್ರೆ ನಮ್ಮ ನಂಬಿಕೆ, ಸಾಸಿವೆ ಕಾಳನ್ನ ನಂಬಿಕೆ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ನಿಮ್ ನಂಬಿಕೆ ಎಷ್ಟಿರ್ಬೇಕಂತ, ಎಷ್ಟಿರ್ಬೇಕು ನಿಮ್ ನಂಬಿಕೆ? ಯೇಸು ಕ್ರಿಸ್ತ ಹೇಳಿದ್ರಲ್ಲ, ಸಾಸಿವೆ ಕಾಳು ಅಷ್ಟಿದ್ರೆ ಸಾಕ್ರಿ. ಅದರ ಅದಕ್ಕೆ ಹೇಳಿದ, ಅದಕ್ಕೆ ಸಾಸಿವೆ ಕಾಳು ಕ್ರೈಸ್ತ ನಂಬಿಕೆಗಳದು. ಇದನ್ನೊಬ್ಬ ಮನುಷ್ಯ ತಗೊಂಡೋಗಿ ಏನ್ ಮಾಡದಂತೆ, ತನ್ನ ನೆಲದಲ್ಲಿ ಏನ್ ಮಾಡದಂತೆ, ಅವನು ಬಿತ್ತನೆ ಮಾಡದಂತೆ. ಬಿತ್ತನೆ ಮಾಡಿದ್ಬೇಕಾದ್ರೆ ಎಲ್ಲಾ ಕಾಯಿ ಪಲ್ಯ ಗಿಡಗಳಿಗಿಂತ ತುಂಬಾ ಏನಾಗಿತ್ತಂತೆ, ಅದು ಸಾಸಿವೆ ಕಾಳು ಚಿಕ್ಕದಾಗಿತ್ತಂತೆ.
ಇದೇನಾಗ್ಬಿಡ್ತು, ಸಾಸಿವೆಗಳು ಗಿಡ ಬೆಳೆದೇನಾಗ್ಬಿಡ್ತಂತಲ್ಲಿ ವಾಕ್ಯದ ನೋಡ್ತೀರಿ, ಮರ ಆಗ್ಬಿಡ್ತು ಅಂತ ನೋಡ್ತೀರಿ. ಕರೆಕ್ಟಾ? ಇವಾಗ ನೀವ್ ಹೇಳ್ರಿ, ಸಾಸಿವೆ ಕಾಳು ಗಿಡನ ಮರನ? ಗಿಡ. ಬ್ರದರ್. ಮರ ಹೆಂಗಾಯ್ತು? ಮರ ಹೆಂಗಾಯ್ತು ಅಂದ್ರೆ ಅಬ್ನಾರ್ಮಲ್ ಗ್ರೋತ್. ಗಿಡ ಯಾವತ್ತು ಮರ ಆಗಲ್ಲ. ಆಗ್ಬಿಡ್ತು ಅಂದ್ರೆ ಆಗ್ಬಿಟ್ಟಿದೆ, ಅಬ್ನಾರ್ಮಲ್ ಗ್ರೋತ್. ಯೇಸು ಕ್ರಿಸ್ತು ಕ್ರೈಸ್ತ ಸಮುದಾಯದ ನಂಬಿಕೆನ ಭೂಲೋಕದ ಬಿತ್ತನೆ ಮಾಡ್ಬೇಕಾದ್ರೆ ಚಿಕ್ಕ ಹಿಂಡು ದೇವ್ರ ಕಡೆ ಬರ್ಬೇಕು ಅಂತ. ಇವತ್ತೇನಾಗ್ಬಿಡ್ತು ಅಂದ್ರೆ ಲೋಕನೆಲ್ಲ ಕನ್ವರ್ಟ್ ಮಾಡ್ಬೇಕು ಅಂದ್ಬಿಟ್ಟು ದೊಡ್ಡ ಮರ ಆಗೇನಾಗ್ಬಿಡ್ತು, ಕ್ರೈಸ್ತ ಒಂದು ಸಂಸ್ಥೆ ಬೆಳೆದು ನಿಂತು ಬಿಡ್ತು. ಅದಕ್ಕೆ ಇವತ್ತು ಹೈಯೆಸ್ಟ್ ಕಲೆಕ್ಷನ್ ಎಲ್ಲಾಗ್ತದೆ ನಮ್ಮ ಇಂಡಿಯಾದಲ್ಲಿ, ತಿರುಪತಿ. ಅದರ ಇಡೀ ವರ್ಲ್ಡ್ ಅಲ್ಲಿ ವ್ಯಾಟಿಕನ್ ಸಿಟಿ ಇಲ್ಲ ಆಗೋದು ಗೊತ್ತಾ? ಹೈಯೆಸ್ಟ್ ಕಲೆಕ್ಷನ್ ಎಲ್ಲ ಬರ್ತದೆ ವ್ಯಾಟಿಕನ್ ಸಿಟಿ ಆಗಾದ್ರಿ. ಇನ್ನು ನಮ್ಮ ತಿರುಪತಿಯವ್ರು ಓವರ್ಟೇಕ್ ಮಾಡಕ್ಕೆ ಆಗಿಲ್ಲ ರೀ. ಏನಾಗ್ಬಿಡ್ತು, ದೊಡ್ಡ ದೊಡ್ಡ ಮರವಾಗ್ಬಿಡ್ತು. ಮರ ಆಗ್ಬಿಟ್ಟು ಏನಾಯ್ತಪ್ಪ ಅಂದ್ರೆ ಆಕಾಶದ ಪಕ್ಷಿಗಳಲ್ಲಿ ಏನ್ಬಿಡ್ತು, ಬದ್ದಿ ಕೂತ್ಕೊಂಡ್ಬಿಡ್ತದೆ. ಆಕಾಶದ ಪಕ್ಷಿ ಅಂದ್ರೇನು ಬೈಬಲಲ್ಲಿ? ಪಕ್ಷಿ ಅಂದ್ರೇನು? ಬಿತ್ತುವನ ಸಾಮೆ ಕೇಳಿದಿರಾ ಏನ್ರಿ? ಬೀಜ ಬಿತ್ತನೆ ಮಾಡ್ತಾ ಇರ್ಬೇಕ್ರೆ ದಾರಿ ಮಗದಲ್ಲಿ ಬಿತ್ತು, ಆಕಾಶದ ಪಕ್ಷಿ ಬಂದು ಏನ್ ಮಾಡ್ತು, ಅದನ್ನ ಎತ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆಕಾಶದ ಪಕ್ಷಿ ಏನು ಯೇಸು ಕ್ರಿಸ್ತು ಹೇಳ್ತಾರಲ್ಲ, ಅರ್ಥ ಏನ್ ಹೇಳ್ತಾರೆ? ಓದಿ ಅಂತೀನಿ, ಓದೋಣ. ಮ್ಯಾಥ್ಯೂ 13:19. ಮ್ಯಾಥ್ಯೂ 13:19. ಎಜ್ರಾ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 13:19. ಓದ್ತೀವಿ. ಹಾ. 13:19. ಬಿತ್ತುವ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಕೂಡದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ನೋಡ್ರ ಏನ್ರಿ, ಆ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ ಅಂದ್ರೆ ಸೇತಾನ್ ಬಂದು ವಾಕ್ಯನ ತೆಗೆದ್ಬಿಡ್ತಾನೆ. ಅಂದ್ರೆ ಪಕ್ಷಿ ಅಂತಂದ್ರೆ ಬೈಬಲಲ್ಲಿ ಸೇತಾನ್ ರೀ. ಸೇತಾನ್ ಬಂದು ಏನ್ ಮಾಡ್ದ, ಈ ಕೊಂಬೆಗಳಲ್ಲಿ ಏನ್ ಮಾಡ್ಬಿಟ್ಟಂತೆ, ಗೂಡು ಮಾಡ್ಬಿಟ್ಟಂತ ರೀ. ಅದರ ಪರ್ಮನೆಂಟ್ ಬಂದು ಸೆಟ್ಲ್ ಆಗ್ಬಿಟ್ರು. ಎಲ್ಲಿ ಸೇತಾನು? ಸೇತಾನು ಇವತ್ತು ಯಾವುದೇ ಒಂದು ದೇವಸ್ಥಾನಗಳಲ್ಲಿ, ಮೆಕ್ಕಾ ಮಸೀದಿಗಳೆಲ್ಲ ಎಲ್ಲಿದೆ, ಸಭೆಗಳಲ್ಲಿ ಕೂತ್ಬಿಟ್ಟವ್ರೆ. ಹೆಂಗೆ? ದುರ್ಬೋಧನೆಗಳ ಮುಖಾಂತರ ಪರ್ಮನೆಂಟ್ ಸೆಟ್ಲ್ ಆಗ್ಬಿಟ್ಟಾರ ನೋಡ್ರಿ ಅಂತೀನಿ. ಅಂದ್ರೆ ಅದಕ್ಕೆ ಬೈಬಲ್ ಹೇಳೋದು ಏನ್ರಿ, ಈ ಸುಳ್ಳು ಸಭೆಗಳಿಗೆ ಬೈಬಲ್ ಏನ್ ಹೇಳ್ತಾರೆ ನೋಡಿ ಅಂತೀನಿ. ಓದೋಣ. ಪ್ರಕಟಣೆ 18:2. ಪ್ರಕಟಣೆ 18:2 ಓದಿ. ಪ್ರೇಮ ಸಿಸ್ಟರ್ ಓದ್ತೀರಾ? ರೆವಲ್ಯೂಷನ್ 18:2 ಸಿಸ್ಟರ್. ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು. ನೋಡ್ರ ಹೇಗಿದೆ ಅಂತೆ. ಏನ್ರಿ, ಎಲ್ಲಾ ದೆವ್ವಗಳ ವಾಸಸ್ಥಾನವು, ಅಶುದ್ಧ ಆತ್ಮಗಳ ಆಶ್ರಯವು. ಪವಿತ್ರ ಆತ್ಮನ ಏನ್ರಿ? ಅಶುದ್ಧ ಆತ್ಮಗಳ ಆಶ್ರಯವು, ಸಕಲ ವಿಧವಾದ ಪಕ್ಷಿಗಳಿಗೆ ಏನ್ರಿ ಗೂಡು. ಪಕ್ಷಿ ಏನ್ರಿ ಎಲ್ಲ ಸೇತಾನ್ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲೇ ಕೂತ್ಬಿಟ್ಟವ್ರಿ ಅಲ್ದರ. ಅದೇ ಕರ್ತನಲ್ಲಿ ಪ್ರೀತಿಗಳೇ ಯೇಸು ಕ್ರಿಸ್ತು ಅದಕ್ಕೆ ಸಾಮ್ಯ ಹೇಳಿದ್ರು. ಇನ್ನೊಂದು ಸಾಮ್ಯ ಹೇಳ್ತಾರೆ ಯೇಸು ಕ್ರಿಸ್ತು. ಎಲ್ಲಿ ಓದೋಣ? ಮ್ಯಾಥ್ಯೂ 13:33. ಮ್ಯಾಥ್ಯೂ 13:33. ರಂಗಸ್ವಾಮಿ ಓದಿ. 13:33. ಹೌದು. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿ ಬಿಡಲು ಆ ಹಿಟ್ಟೆಲ್ಲ ಹುಳಿ ಆಯಿತು. ನೋಡ್ರ ಇದೇನಪ್ಪ ಅರ್ಥ? ಇದೊಂದು ಸಾಮ್ಯ ರೀ. ಏನಂದ್ರೆ, ಒಬ್ಬ ಸ್ತ್ರೀ ಹುಳಿನ ತಗೊಂಡಂತೆ 3 ಸೇರು ಹಿಟ್ಟಿಗೆ ಹಾಕ್ಬಿಟ್ಲಂತೆ. ಇಡೀ 3 ಸೇರು ಹಿಟ್ಟಲ್ಲಿ ಹುಳಿ ಆಗ್ಬಿಡ್ತದೆ. ಏನಿದೆ ಅರ್ಥ? ಅವರ ಇವಾಗ ಸಾಮಾನ್ಯವಾಗಿ ಹುಳಿ, ನಾವೇನೋ ನಮ್ಮ ಊಟಕ್ಕೆ ಹುಳಿ ಹಾಕೋತೀರ ಅಂದ್ರೆ ಹುಳಿ ಹಾಕೊಳ್ಳ ರೀ. ಹುಳಿ ಹಾಕ್ಬಿಟ್ಟು ಏನೋ ತಿನ್ನಕ್ಕಾಗಲ್ಲ. ಏನೋ ಒಂದು ಸ್ವಲ್ಪ ಮೊಸರಿಗೆ ಸ್ವಲ್ಪ ಒಂದಿನ ಅಷ್ಟೇ, ದೋಸೆಗಷ್ಟೇ 1 ದಿನ 2 ದಿನ. ಅದನ್ನ ಹಂಗೆ ಇಟ್ಕೊಂಡು ತಿನ್ನಕ್ಕಾಯ್ತಾರ? ಹುಳಿ ಅಂದ್ರೆ ಸ್ಪಾಯ್ಲ್ ಮಾಡ್ಬಿಡ್ತಾರೆ ಅದು ವಸ್ತುನ. ಅದೇ ತರ ಹುಳಿಯನ್ನು ಏನು, ಹುಳಿಯನ್ನು ಸತ್ಯವೇದದಲ್ಲಿ ದುರ್ಬೋಧನೆಗಳು ಎಲ್ಲಿದೆ ಓದ ನೋಡಿ. ಮ್ಯಾಥ್ಯೂ 16:11. ಎಜ್ರಾ ಬ್ರದರ್ ಓದ್ತೀರಾ? ಮ್ಯಾಥ್ಯೂ 16:11. ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿದಿರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ಫರಿಸಾಯ ಸದಸ್ಯರ ಹುಳಿ ಹಿಟ್ಟನೇ ದುರ್ಬೋಧನೆ, ಅವ್ರ ದುರ್ಬೋಧನೆ ಜಾಗರೂಕತೆ ಇರಪ್ಪ ಅಂತ. ಈ ದುರ್ಬೋಧನೆ ತಗೊಂಡು ಒಬ್ಬ ಸ್ತ್ರೀನೇನು ಸಭೆ ತಗೊಂಡು ಏನ್ ಮಾಡಿದ್ರೆ 3 ಹಿಡಿ ಹಿಟ್ಟಿಗೆ ಹಾಕ್ಬಿಟ್ರಂತೆ. ಅದರ ಏನಪ್ಪಾ ಅದು ಅಂದ್ರೆ, ಸಭೆಗೆ 3 ಮುಖ್ಯವಾದ ಉಪದೇಶ ಇತ್ತು. ಯಾಕೆ ಗೊತ್ತಾ? ನಂಬಿಕೆ, ಪ್ರೀತಿ, ನಿರೀಕ್ಷೆ.
ಅದರ ಈ ಮೂರನೇ ಸಭೆಗೆ ಮೂರು ಉಪದೇಶಗಳಿದೆ ನೋಡ್ರಿ. ಎಲ್ಲಿ ಸತ್ಯವೇದದಲ್ಲಿ? 1 ಕೊರಿಂಥ 13:13 ಓದಿ. ಸಂತೋಷ್ ಬ್ರದರ್ ಓದ್ತೀರಾ? 1 ಕೊರಿಂಥ 13:13. ಓದ್ತೀನಿ ಬ್ರದರ್. ಹ್ಮ್ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನೋಡ್ರ ಏನಂತಾರೆ? 3 ಇರ್ತದಂತೆ: ನಂಬಿಕೆ, ನಿರೀಕ್ಷೆ, ಪ್ರೀತಿ. ದೊಡ್ಡದು ಪ್ರೀತಿನೇ ರೀ. ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಸಭೆಗೆ ಇದ್ದಿದ್ದು 3 ಮುಖ್ಯವಾಗಿದ್ದ ಉಪದೇಶಗಳಿಗೆ. ಪ್ರೀತಿ. ಏನ್ ಪ್ರೀತಿ ಇತ್ತು? ನಿಮ್ಮ ದೇವರಾಗಿರಂತ ದೇವ್ರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನುಷ್ಯನೇ ಮಾಡಿ ನೀವು ಆರಾಧಿಸಿರಿ. ಅದರ ಏನಾಗಿತ್ತು? ಪೂರ್ತಿ ಇತ್ತು ಪ್ರೀತಿ. ಇವತ್ತು ಮನುಷ್ಯನಿಗೆ ದೇವ್ರನ್ನ ಪ್ರೀತಿ ಇದೆಯಾ? ಎಲ್ಲೈತೆ ಮನುಷ್ಯನಿಗೆ ದೇವ್ರನ್ನ ಪ್ರೀತಿ? ಅದರ ಇವತ್ತು ಮನುಷ್ಯನಿಗೆ ದೇವ್ರನ್ನ ಭಯ ಬಂದ್ಬಿಡೈತೆ. ನೀನ್ ಸಭೆಗೆ ಬರಲಿಲ್ಲ ಅಂತಂದ್ರೆ ನೀನ್ ನಾಶ ಆಗೋಗ್ಬಿಡ್ತೀಯಾ, ನಿನ್ ಕೈ ಕಾಲು ದೇವ್ರ ಮುರಿದ್ಬಿಡ್ತಾರೆ, ಆಕ್ಸಿಡೆಂಟ್ ಸತ್ತೋಗ್ಬಿಡ್ತೀಯಾ, ನೀನ್ ದುಡ್ಡೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀಯಾ, ಬರೀ ಭಯ. ಅಯ್ಯೋ ಸಭೆಗೆ ಹೋಗಿದ್ರೆ ಏನಾಗ್ಬಿಡ್ತಾರಪ್ಪ ಅಂತ ಭಯದನ್ನೇ ಹೋಗ್ತಾ ಹೊರತು ಪ್ರೀತಿಯಿಂದ ಹೋಗ್ಬೇಕ್ರಿ. ಪ್ರೀತಿ ಇರ್ಬೇಕ್ರಿ. ಪ್ರೀತಿ ಎಲ್ಲ ಐತಿ ಇವತ್ತು. ಎಲ್ಲ ಪಾಸ್ಟ್ಗಳ ಮೇಲೆ ಪ್ರೀತಿ ಏನಂತಾರೆ, ಎಲ್ಲ ಮನುಷ್ಯನ ಮೇಲೆ ಪ್ರೀತಿ ಆಗ್ಬಿಡೈತೆ, ದೇವ್ರ ಮೇಲೆ ಪ್ರೀತಿನೇ ಇಲ್ಲ. ಸತ್ಯವೇದ ಹೇಳ್ತಾವೆ. ವಾಕ್ಯ ಓದಿಂತೀನಿ. ಎಲ್ಲಿ? ಏಷಯ 29:13. ಏಷಯ 29:13. ಅಮೃತ ಅಷ್ಟು ಓದ್ತೀರಾ? ಅಮೃತ ಸಿಸ್ಟರ್ ಓದಿ. ಐಸೈಯಾ 29:13. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಮನುಷ್ಯರು ಹೇಳ್ಕೊಡಂತ ಒಂದು ಭಯಭಕ್ತಿ ಮಾತ್ರ ಇಟ್ಟವ್ರ ಮನ್ಸೆಲ್ಲೋ ದೂರ ಇದೆ. ಕರ್ತನಲ್ಲಿ ಪ್ರೀತಿ ಅನ್ಕೊಳ್ಳೆ. ಇಲ್ಲಿ ಪ್ರಾರ್ಥನೆ ಕೂತಿರ್ತಾರೆ, ಎಲ್ಲ ತಲೆ ಓಡ್ತಿರ್ತಾರೆ. ಬಿಸ್ನೆಸ್ ಇಲ್ಲಿ ಅಲ್ಲಿ ಟ್ರಾನ್ಸಾಕ್ಷನ್ ಆಯ್ತು, ಇಲ್ಲಿ ಟ್ರಾನ್ಸಾಕ್ಷನ್ ಆಯ್ತು, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತಾರೆ, ಇದೇ ವ್ಯವಸ್ಥೆ ಇರ್ತಾ ಹೊರತು ದೇವರಲ್ಲಿ ಏನಾಗಿಲ್ಲ, ಪ್ರೀತಿ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಪ್ರೀತಿ ಒಟ್ಟಾಯ್ತಾರೆ. ದೇವ ನಿಜವಾದ ಪ್ರೀತಿನೇ ಇಲ್ಲ ರೀ ಇವತ್ತು ಅಲ್ವರ. ಏನ್ರಿ ಬೈಬಲ್ ಸ್ಟಡಿಗೆ ಬಾ ಅಂತಂದ್ರೆ 10 ಸತಿ ಫೋನ್ ಮಾಡಬೇಕು. 8 ಗಂಟೆ ಕ್ಲಾಸ್ ಅಂದ್ರೆ 8 ಗಂಟೆಗೆ 5 ನಿಮಿಷ ಮುಂಚೆ ಕಾತ್ಕೊಂಡಿರ್ಬೇಕ್ರಿ. ದೇವ್ರ ಮಕ್ಳು ಬೈಬಲ್ ವಾಕ್ಯನ ಕೇಳಬೇಕಂದ್ರೆ ಅಲ್ವರ. ಬೈಬಲ್ ಕ್ಲಾಸ್ ಕೇಳಬೇಕು ಅಂದ್ರೆ ಎಷ್ಟು ಸತಿ ಅಟೆಂಡ್ ಮಾಡ್ತೀವಿ ಕರೆಕ್ಟಾಗಿ? 1 ವಾರ ಬಂದರೆ 3 ವಾರ ಬರಲ್ಲ, 3 ವಾರ ಬಂದರೆ 4 ವಾರ ಬರಲ್ಲ. ಅದರ ವಾಕ್ಯ ಏನು ಹೇಳಿದ್ರು ಏನೂ ಜ್ಞಾಪನೆ ಇರಲ್ಲ, ಸ್ಟಡಿನೂ ಮಾಡಲ್ಲ, ಅದರ ಮೆಲ್ಕ್ ಹಾಕಲ್ಲ, ಕೂತ್ಕೊಂಡು ಧ್ಯಾನ ಮಾಡಲ್ಲ, ಇದಿದೆ ಅದಿದೆ ಏನಂದ್ರು ಪರೀಕ್ಷೆ ಮಾಡೋದಿಲ್ಲ. ಯಾಕೆ? ಪ್ರೀತಿ ಇಲ್ಲ ದೇವ್ರ ಮೇಲ್ರಿ. ಅಷ್ಟೇ ಸಿಂಪಲ್. ಎರಡನೇದು ಏನಪ್ಪ? ನಿರೀಕ್ಷೆ. ಏನ್ ನಿರೀಕ್ಷೆ ಇತ್ತು ಸಭೆಗೆ? ಇವತ್ತು ಕ್ರಿಸ್ತನ್ಗೋಸ್ಕರ ಕಷ್ಟ ಸಂಕಟಗಳೆಲ್ಲ ಅನುಭವಿಸಿದ್ರೆ ಆತನೊಂದಿಗೆ ಏನ್ ಮಾಡ್ತೀನಿ, ಆಳ್ವಿಕೆ ಮಾಡ್ತಿದ್ದಾನೆ ಏನ್ರಿ. ಒಂದು ಸಭೆಗೆ ನಿರೀಕ್ಷೆ ಇತ್ತು. ವಾಕ್ಯಲ್ಲಿದೆ 2 ತಿಮೋತಿ 2ನೇ ಅಧ್ಯಾಯ 12ನೇ ವಾಕ್ಯ ಓದಿಂತೀನಿ. 2 ತಿಮೋತಿ 2ನೇ ಅಧ್ಯಾಯ 12ನೇ ವಾಕ್ಯ. ಹೆಸರು ಬದಲು ಓದ್ತೀರಾ? ಹ್ಮ್ 2 ತಿಮೋತಿ 2:12. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನೋಡ್ರ ಏನ್ರಿ ಕ್ಲಿಯರ್ ಆಗಿದ್ರೆ, ನಾವು ಏನ್ರಿ ಕ್ರಿಸ್ತನೊಂದಿಗೆ ಸಹಿಸ್ಕೊಳ್ಳೋರಾಗಿದ್ರೆ ಆತನೊಂದಿಗೆ ಆಳ್ವಿಕೆ ಮಾಡ್ತೀರಿ. ಇವತ್ತು ಯಾರು ಕ್ರಿಸ್ತನ್ಗೆ ಸಹಿಸ್ಕೊಂತಾರ? ಅಯ್ಯೋ ನನ್ಗೆ ಆಗ್ಬಿಟ್ಟಿದ್ದೇವೆ, ನನ್ಗೆ ಗೊತ್ತಿಲ್ಲ, ಪ್ರಾರ್ಥನೆ ಆನ್ಸರ್ ಮಾಡು ನನಗೆ ಗೊತ್ತಿಲ್ಲ ನೀ ಆನ್ಸರ್ ಮಾಡೋಕು, ನೀ ಆನ್ಸರ್ ಮಾಡೋ ತನಕ ಬಿಡಲ್ಲ, ನಾನು ಯುದ್ಧ ಆಡ್ತೀನಿ, ದೇವತೆ ಫೈಟ್ ಮಾಡಕತ್ತೇನ್ರಿ. ದೇವ್ರ ಚಿತ್ತ, ದೇವ್ರ ಪ್ರಾರ್ಥನೆ ಆನ್ಸರ್ ಮಾಡೋದು ಪರವಾಗಿಲ್ಲ, ಇಲ್ಲ ಬಿಡ್ಲಿದ್ದಾರೆ, ನಾನು ಸಹಿಸ್ಕೊಳ್ಳೋ ಶಕ್ತಿ ಕೊಡೋದು. 2 ಜನ ಕ್ರೈಸ್ತವ್ರು ಹೇಳ್ತಾರೆ ಇವತ್ತು ಹೇಳಿರ್ತೀನಿ. ಇಲ್ವೇ ಇಲ್ಲ ರೀ ಅಲ್ವರ. ಯಾಕೆ? ಸಹಿಸ್ಕೊಂಡಂತ ಪಾಠನೇ ಹೊರ್ಟೋಯ್ತ್ರಿ. ಈ ತರ ಸಹಿಸ್ಕೊಂಡ್ರೆ ಕ್ರಿಸ್ತನೊಂದಿಗೆ ನಾಳೆಗೆ ಆಳ್ವಿಕೆ ಮಾಡುವಂತ ಎಲ್ಲೈತೆ ಕ್ರೈಸ್ತವ್ರಿಗೆ ಗೊತ್ತೇ ಇಲ್ಲ. ಆಳ್ವಿಕೆ ಮಾಡೋದ್ ಬಗ್ಗೆ ಗೊತ್ತೇ ಇಲ್ಲ. ಕ್ರಿಸ್ತರ ಸಭೆ ಕ್ರಿಸ್ತನೊಂದಿಗೆ ಹೋಗಿ ಏನ್ ಮಾಡ್ತಾರೆ 1000 ವರ್ಷದಲ್ಲಿ ಇದು ಗೊತ್ತೇ ಇಲ್ಲ. ಆಳ್ವಿಕೆ ಬಗ್ಗೆನೇ ಗೊತ್ತಿಲ್ಲ. ಸತ್ತೋದ್ರೆ ಪರಲೋಕ ನರಕ ಇಷ್ಟೇ ತಲೆಯಲ್ಲಿ ಕೂತಿರೋದು ಅಷ್ಟೇ ಹೊರ್ತು ಏನಕ್ಕಾಗಿ ನಮ್ಮನ್ನ ಪರಲೋಕ ಕರೀತಾ ಇದ್ದಾರೆ, ಏನಕ್ಕೆ ಕ್ರಿಸ್ತನ ಆಳ್ವಿಕೆ ಮಾಡೋದು ಕಾನ್ಸೆಪ್ಟೇ ಗೊತ್ತಿಲ್ಲ. ಏನಾಯ್ತು? ಉಳಿ ಇಟ್ಟು ಸ್ವಲ್ಪ ಹಾಳು ಮಾಡ್ಬಿಡ್ತು. ಕೊನೆಗಿರೋದು ನಂಬಿಕೆ. ಏನ್ ನಂಬಿಕೆ? ಏನ್ ನಂಬಿಕೆ? ಮಹಾಪರಿಶುದ್ಧವಾದ ನಂಬಿಕೆ. ಬೈಬಲ್ ನೋಡ್ತಾ ಇದ್ದಲ್ಲ, ಬೈಬಲ್ ಮೋಸ್ಟ್ ಹೋಲಿ ಫೇತ್. ಬೈಬಲ್ ಇವತ್ತು ಅದೇ ಪಾಠ.
ನಮಗೆ ಕ್ರೈಸ್ತವ್ರಿಗೆ ನಂಬಿಕೆನೇ ಅಸ್ತಿ ಬರ ಯಾವುದು ಬೈಬಲ್. ಇವತ್ತೇನಾಗ್ಬಿಡ್ತು, ಬೈಬಲೇ ಹೊಟ್ಟೋಗ್ಬಿಡ್ತೀರಿ. ಅಯ್ಯೋ ಬ್ರದರ್, ನೀವೆಲ್ಲ ಸರಿ ಬೈಬಲಲ್ಲಿ ನೋಡಿಸ್ತೀರಾ, ಆದ್ರೆ ನಮ್ಮ ಪಾಸ್ಟ್ರ್ ಏನ್ ಮಾಡ್ತಾ ಇಲ್ಲ, ಅಯ್ಯೋರು ಇದನ್ನ ಹೇಳ್ತಾ ಇಲ್ಲ ಬ್ರದರ್, ಅಯ್ಯೋರು ಇದು ಬೈಬಲಲ್ಲಿ ನಂಬ್ತಾ ಇಲ್ಲ ಬ್ರದರ್, ಅಯ್ಯೋರು ಇದ್ರಲ್ಲಿ ಬೈಬಲಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರದರ್, ಅದರ ಅವರು ಬೈಬಲ್ ಇಲ್ದಿರೋದ ನಂಬ್ತಾರೆ ಬ್ರದರ್, ನಾವೇನ್ ಮಾಡೋಣ, ಅಯ್ಯೋರು ಹೇಳ್ಬೇಕು ಬ್ರದರ್. ಅಯ್ಯೋರ್ಗೆ ಇಂಪಾರ್ಟೆಂಟ್. ಅಯ್ಯ ಕಟ್ಕೊಂಡು ಏನಪ್ಪ ಆಗ್ಬೇಕೈತೆ? ನಿಮ್ಮ ಅಯ್ಯೋರು ಕೈ ಹಿಡ್ಕೊಂಡು ಪರ್ಲೋಕ ಹೋಗ್ತಾರ? ಯೋಚನೆ ಮಾಡಿರ್ತೀನಿ, ಯಾರಾದ್ರೂ ಪರಲೋಕ ನಮ್ಮ ಕೈ ಹಿಡ್ಕೊಂಡೋಗ್ತಾರ? ಸತ್ಯವೇದರಿ ನಂಬಿಕೆ. ನಮ್ಮ ದೇವರು ನಂಬಿರೋದು ಸತ್ಯವೇದರಿ. ನಾವೆಲ್ಲ ದೇವ್ರು ನಂಬಿರೋದು ಸತ್ಯವೇದ ಮುಖಾಂತರ. ಸತ್ಯವೇದ ನಂಬರನೇ ನಮ್ಮ ರಕ್ಷಣೆ. ಏನಾಗ್ಬಿಡ್ತು, ಜನಗಳಿಗೆ ಸತ್ಯವೇದ ನಂಬಿಕೆನೇ ಹೊಟ್ಟೋಗ್ಬಿಡ್ತೀವಿ. ಫಸ್ಟ್ ಆಫ್ ಆಲ್ ಕ್ರೈಶ್ಚಿಯನ್ಸು ಯಾರೋ ಬೈಬಲ್ ತೆಗಿಯಲ್ಲ, ಬೈಬಲ್ ಓದಲ್ಲ, ಯಾರೋ ಏನು ಹೇಳ್ತಾರೆ ಕೇಳ್ಕೊಂಬಿಟ್ಟು ಇಂಪಾಗೆ ತಂಪಾಗೆ ಚೆನ್ನಾಗಿದೆ ಅಂತ ಹೊಟ್ಟೋಗ್ಬಿಡ್ತಾರೆ ಅಷ್ಟೇ. ಅದರ ಸಂಡೇ ಮಾತ್ರ ಸುಮ್ಮನೆ ಶೋಗಿ ಬೈಬಲ್ ತೊಗೊಂಡೋಗೋದು, ಕರೆಕ್ಟಾಗಿ ಬಂದ್ಬಿಡೋದು ಅಷ್ಟೇ. ಎಲ್ಲಿ ಬೈಬಲ್ ಓದ್ತಾರೆ? ಬೈಬಲ್ ಓದಲ್ಲ, ವಾಕ್ಯ ಓದಂತಾನೆ ಗೊತ್ತಾಗೋದು. ಅದಕ್ಕೆ ಏನು ಮಾಡ್ತಾರೆ, ಅಯ್ಯೋ ಪರ್ಮಿಷನ್ ಕೊಡ್ಬೇಕಪ್ಪ, ಅಯ್ಯೋ ಪರ್ಮಿಷನ್ ಕೊಟ್ರೆ ಮಾತ್ರ ನಾನು ಬೈಬಲ್ ಮುಟ್ಟೋದು, ಅವಾಗ ಮಾತ್ರ ಬೈಬಲ್ ಸ್ಟಡಿ ಬರೋದು. ಇಲ್ಲಾಂದ್ರೆ ಅಯ್ಯೋ ನಾವು ಬರಲ್ಲಪ್ಪ, ಅಯ್ಯೋರು ಹೇಳ್ಬೇಕು, ನೀವು ಹೇಳೋದೆಲ್ಲ ಅಯ್ಯೋರು ಹೇಳಿದ್ರೆ ಮಾತ್ರ ನಾವೇನು ಮಾಡ್ತೀವಿ ಬೈಬಲಲ್ಲಿ ನಂಬೋದು. ಅದಕ್ಕೇನಾಯ್ತು, ಹುಳಿ ಬಂದ್ಬಿಟ್ಟು ತೊಳಿತೀನಿ, ಏನಾಗ್ಬಿಡ್ತಾವ, ಮಹಾಪರಿಶುದ್ಧ ನಂಬಿಕೆ ಹೊಟ್ಟೋಯ್ತದೆ. ನಾವು ಯಾರನ್ನು ನಂಬೋದ್ಬೇಕಲ್ಲ, ಸತ್ಯವೇದ ನಂಬಲಿಕ್ಕೆ. ಏನು ಹೇಳಿದ್ರು, ಯಾರು ಹೇಳಿದ್ರು ಸತ್ಯವೇದಲ್ಲಿ ಇರಬೇಕು. ಸತ್ಯವೇದಲ್ಲಿ ಇದೆಯಾ ನಂಬೇಕು. ಈ ನಂಬಿಕೆಯಲ್ಲಿ ಸಭೆಗೆ ಇವತ್ತ ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ರೋಮನ್ ಕ್ಯಾಥಲಿಕ್ ಅಲ್ಲಂತೂ ಬೈಬಲ್ನೇ ಮುಟ್ಟಲ್ಲ. ಅದರ ಬೈಬಲ್ ಮುಟ್ಟೋದೇ ಏನ್ರಿ ಅವ್ರಿಗೆ ದೊಡ್ಡ ಶಾಪದ ಥರ. ಅದರ ಕರ್ತನಲ್ಲಿ ಪ್ರೀತಿ ಏನಿತ್ತು, ಸಭೆ ಸ್ವಲ್ಪ ಉಳಿ ಬಂದು ಇಡೀ ಕಣಕವನ್ನೆಲ್ಲ ಏನು ಮಾಡ್ತಾವ, ಹಾಳು ಮಾಡ್ಬಿಡ್ತಾವ. ಅದರಿಂದ ಸಭೆಯೊಳಗೆ ಯಾವ ಥರ ದುರ್ಬೋಧನೆಗಳು ಬರ್ತಾರೆ, ಮಹಾಪರಿಶುದ್ಧ ನಂಬಿಕೆ ಯಾವ ಥರ ಬಂತು ನಮಗೆ, ಇದು ಯಾವ ಥರ ಹಾಳಾಯ್ತು ಅಂತ ಏನು ನಾವು ಸ್ಪಷ್ಟವಾಗಿ ಇವತ್ತಿನ ದಿನ ನೋಡಿದ್ರಿ. ಅದನ್ನ ಮುಂದೆ ಬರೋ ಕ್ಲಾಸಲ್ಲಿ ಕೂಡ ಇದೇ ಥರ ಇನ್ನೊಂದು ಅತ್ಯಮೂಲ್ಯವಾದಂಥ ಒಂದು ಸತ್ಯಾರ್ಥಗಳು ನಾವೇ ಮಾಡೋಣ ನೋಡೋಣ. ಅದರ ದಯವಿಟ್ಟು ಎಲ್ಲ ಸೋದರಗಳು ಕರೆಕ್ಟಾಗಿ ಕ್ಲಾಸಸ್ಗೆ ಬರ್ಬೇಕಂತ ನಾನು ಏನು ಮಾಡ್ತೀನಿ ಕೇಳ್ಕೊತೀನಿ. ನೀವು ನೆಕ್ಸ್ಟ್ ವೀಕು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇರ್ತಾರೆ, ದಯವಿಟ್ಟು ಯಾರು ಮಿಸ್ ಮಾಡಿಬಿಡಿ. 8 ಗಂಟೆ ಅಂದರೆ 8 ಗಂಟೆ 5 ನಿಮಿಷ ಮುಂಚೆ ಏನು ಮಾಡಿ ನೀವು ದಯವಿಟ್ಟು ಎಲ್ಲ ಅಟೆಂಡ್ ಮಾಡಿ. ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇದ್ರಿ, ಅದು ನೋಡ್ಕೊಂಡು ಬನ್ನಿ. ಆಮೇಲೆ ಇದುವರೆಗೂ ಆಗಿರೋ ಕ್ಲಾಸಸ್ಗಳನ್ನ ಯಾರು ಸೋದರರು ಅಟೆಂಡ್ ಆಗಿಲ್ವೋ ದಯವಿಟ್ಟು ಎಲ್ಲ ಕ್ಲಾಸಸ್ನ ಲಿಂಕ್ ಕಳಿಸ್ಕೊಡ್ತೀರಿ, ಅಲ್ಲಿ ದಯವಿಟ್ಟು ಆ ಕ್ಲಾಸಸ್ನ ಅದೇ ಕ್ರಮದಲ್ಲಿ ಕೇಳಬೇಕಾಗಿ ಕೇಳ್ಕೊತೀರಿ. ಯಾರೋ ಹೊಸೊಬ್ಬರು ಯಾರು ಇಂಟ್ರೆಸ್ಟ್ ಇದ್ದರೆ ಈ ವಾಟ್ಸಪ್ ಗ್ರೂಪ್ ಅಲ್ಲಿ QR ಕೋಡ್ ಸ್ಕ್ರೀನಲ್ಲಿ ಹಾಕಿದೆ, ಅದು ಮುಖಾಂತರ ಸ್ಕ್ಯಾನ್ ಮಾಡಿ ಗ್ರೂಪಲ್ಲಿ ಎಂಟ್ರಿ ಆಗೋದು ಕೇಳಿ. ಅವರು ಕೂಡ ಉಚಿತವಾಗಿ ಕ್ಲಾಸಸ್ಗಳು ಹೇಳ್ಕೊಡೋಣ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಕ್ರೈಸ್ತ ಸೋದರಗಳಿಗೆ ಏನು ಮಾಡಿ ನೀವು ಹಂಚ್ಕೊಳ್ಳಿ, ಇಲ್ಲ ಉಚಿತವಾಗಿ ಏನು ಮಾಡಿ ಪಡ್ಕೊಳ್ಳಿ, ಉಚಿತವಾಗಿ ಏನು ಮಾಡಿ ಆಶೀರ್ವಾದ ಮಾಡ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8867768876. ಏನೋ ಕ್ವಶನ್ಸ್ ಇರೋದು ಧಾರಾಳವಾಗಿ ಏನು ಮಾಡೋದು ಎಲ್ಲ ಸೋದರಗಳು ಕೇಳ್ಬೋದು. ಓಕೆ, ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ರಿ, ಏನೋ ಪ್ರಶ್ನೆ ಇದೆಯಾ, ಯಾರಿಗೋ ಕೇಳೋಂಥದ್ದು ಏನೋ ಇದ್ರೆ ಕೇಳ್ರಿ, ಇಲ್ಲ ಅಂದರೆ ಪ್ರಾರ್ಥನೆ ಮಾಡಿ ನಾವು ಕ್ಲೋಸ್ ಮಾಡೋಣ. ನನ್ಗೆ ಒಂದೇ ಒಂದು ಪ್ರಶ್ನೆ. ಮತ್ತಾಯದಲ್ಲಿ ನಾವು ತಂದೆಯೊಬ್ಬರೇ ನಮ್ಗೆ ದೇವರು ಅಂತ ಹೇಳಿದ್ರಲ್ಲ ಬ್ರದರ್, ಮತ್ತಾಯದಲ್ಲಿ ಬದರ್ ಈ ಸಂಬಂಧವಾಗಿರಂತ ಇವತ್ತಿನ ಕ್ಲಾಸಿಗೆ ಸಂಬಂಧವಾಗಿದ್ರೆ ಏನೋ ಪ್ರಶ್ನೆ ಇದ್ರೆ ಕೇಳಿ. ಅದೇ ಬ್ರದರ್ ಇವತ್ತಿನ ಸಂಬಂಧವಾಗಿ ಏನು ಯಾವ ವಾಕ್ಯ ಓದಿ? ಬ್ರದರ್ ವಾಕ್ಯ ಓದ್ತೀರಾ ಯಾವ್ದು ಅಂತ? ಇರಿ ಬ್ರದರ್ ನೋಡ್ತಾ ಇದ್ದೀನಿ. ಎಜ್ರಾ ಬ್ರದರ್ ಹೇಳಿ, ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ. ಬ್ರದರ್ 23:9 ಬ್ರದರ್ ಓದ್ರಿ, ಓದಿ. ಬ್ರದರ್ ಯಾರನ್ನು ತಂದೆಯೆಂದು ಕರೆಯಬೇಡಿ ಅಂತ ವಾಕ್ಯ ಇದೆಯಲ್ಲ ಬ್ರದರ್, ಈ ವಾಕ್ಯ ಕ್ಯಾಥಲಿಕ್ ಸಭೆಯಲ್ಲಿ ಅವ್ರಿಗೆ ನೋಡಿಲ್ವ ಬ್ರದರ್? ಅದು ನೋಡಿ ತಿಳ್ಕೊಬೋದಲ್ಲ ಅವರು? ಯಾಕೆ ಇಲ್ಲ ಬ್ರದರ್, ಈಗ ಈ ವಾಕ್ಯನೇ ಇಲ್ವಾ ಅಥವಾ ಹೆಂಗೆ ಅಂತ ಬ್ರದರ್? ಅದು ವಾಕ್ಯ ಐತೆ, ವಾಕ್ಯ ಇರೋದಕ್ಕೆ ಓದಿರೋದು ನೀವು. ಹೌದು ಬ್ರದರ್, ಈಗ ಅಷ್ಟು ಜನ ಹೋಗ್ತಾರೆ, ಅಷ್ಟು ಬೈಬಲ್ ಎಲ್ಲ ಒಬ್ರಾರ ಟ್ಯಾಲೆಂಟ್ ಆಗಿದ್ದು ಕೇಳ್ಬೋದಲ್ಲ ಬ್ರದರ್? ಈ ವಾಕ್ಯ ಅದೆಲ್ಲ ಈ ವಾಕ್ಯದ ಪ್ರಕಾರ ಅವ್ರನ್ನ ತಂದೆ ಅಂತ ಕರಿಬಾರ್ದು ಅಂತ ಹೇಳ್ಬೋದಲ್ಲ ಬ್ರದರ್? ಅದರಲ್ಲಿ ಎರಡಿದೆ ಪಾಯಿಂಟ್. ಒಂದು, ನೀವು ಈ ಪ್ರಶ್ನೆ ಅವ್ರಿಗೆ ಕೇಳಬೇಕು. ಎರಡನೇದು ಏನಂತಂದ್ರೆ, ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಕೆಲವು ಜನಕ್ಕೆ ಹೇಳಕ್ಕೆ ಧೈರ್ಯ ಇಲ್ಲ, ಕೇಳಕ್ಕೆ ಮುಜುಗರ. ಕೇಳಿದ್ರೆ ನಾನು ಯಾಕೆ ನಿಷ್ಠುರಾಗಬೇಕು, ಸಭೆನ ಹೊರಗಡೆ ತೆರೆದ್ಬಿಡ್ತಾ ಅಂತ ಏನ್ ಮಾಡಿದ್ರೆ ಎಷ್ಟೋ ಜನ ಕೇಳಕ್ ಹೋಗಲ್ಲ. ನಮಗೇನಾಗಬೇಕೈತೆ, ಅವ್ರು ಏನ ಮಾಡ್ಕೊಳ್ಳಿ, ನಮ್ಮ ನಾವಿರ್ತಿ ಅಂತ ಎಷ್ಟೋ ಜನ ಸೈಲೆಂಟ್ ಆಗಿರ್ತಾರೆ. ಸರಿ ಇಲ್ಲ ಬ್ರದರ್, ಒಂದು ದಶಾಜ್ಞೆಗಳಲ್ಲಿ ಒಂದು ವಾಕ್ಯನ ತೆಗೆದ್ಬಿಟ್ರೆ ಅಂದ್ರಲ್ಲ, ಈ ವಾಕ್ಯ ಏನಾರ ಅವ್ರ ಬೈಬಲ್ ಅಲ್ಲಿ ತೆಗೆದ್ಬಿಟ್ಟಿದ್ದಾರೆ ಅನ್ನೋದು ನನ್ಗೆ ಡೌಟ್ ಇತ್ತು ಬ್ರದರ್. ಇಲ್ಲ ಬ್ರದರ್, ವಾಕ್ಯನ ತೆಗ್ದಿಲ್ಲ. ಆದ್ರೆ ಅವ್ರದ್ದು ಇದನ್ನ ನಮ್ ತರ ಇಲ್ಲ, ನಮ್ಗೆ ಸರಿ ಗೊತ್ತಿಲ್ಲ. ಬಟ್ ಅವ್ರ ಟೀಚಿಂಗ್ಸ್ಗಳು ಏನಂದ್ರೆ, ಅವ್ರಿಗೆ ಈ ತರ ಬೈಬಲ್ ಇದ್ರು ಕೂಡ ಅವ್ರನ್ನ ಫಾಲೋ ಮಾಡೋದಿಲ್ಲ ಅಷ್ಟೇ. ಓಕೆ,
ಸರಿ, ಬೇರೆ ಯಾವ್ದಾದ್ರು ಏನೋ ಪ್ರಶ್ನೆ ಇದೆಯಾ? ಯಾರಿಗೇನೋ ಕ್ವಶನ್ಸ್ ಇದೆಯಾ? ಸರಿ, ಓಕೆ. ಹಂಗಾರೆ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕ್ಲೋಸ್